ಪೊಲೀಸ್ ವಲಯದಲ್ಲಿನ ತಳಮಳ ಹೆಂಗಿದೆ ಅನ್ನೋದನ್ನ ಈ ಆಡಿಯೋ ತೋರಿಸಿ ಕೊಡ್ತಾ ಇದೆ. ಒಬ್ಬ ಹಿರಿಯ ಅಧಿಕಾರಿ ಕೆಳ ಹಂತದ ಇನ್ನೊಬ್ಬ ಅಧಿಕಾರಿಗೆ ಫೋನ್ ಮಾಡಿ ಯಾರು ದುಡ್ಡು ತಗೊಂಡಿದ್ದಾರೆ, ಬಿಟ್ ಕಾಯಿನ್ಗಳನ್ನ ಶ್ರೀಕಿ ಅಕೌಂಟ್ ಇಂದ ಯಾರು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ ಅಂತ ಕೇಳ್ತಾರೆ. ಈಗ ಪ್ರಿಯಾಂಕ ಖರ್ಗೆ ಪತ್ರಿಕಾಗೋಷ್ಠಿ ನಡೀತಾ ಇದೆ. ಅವರೇನಾದರೂ ದಾಖಲೆ ಬಿಡುಗಡೆ ಮಾಡ್ತಾರ? ಕುತೂಹಲ. ಬನ್ನಿ ನೇರ ಸಂಪರ್ಕದಲ್ಲಿ ನೋಡೋಣ. ಪಡೆಯುವುದು ಹಾಗೂ ಹವಾಲಾ ಮುಖಾಂತರ ಹಣ ತರಿಸಿಕೊಂಡು ಪಡೆದುಕೊಂಡಿರುವುದು ಕಂಡು ಬಂದಿದೆ. ಅಂದರೆ ಬಿಟ್ಕಾಯಿನ್ ಟ್ರಾನ್ಸ್ಫರ್ ಇರ್ಬೋದು, ಬಿಟ್ಕಾಯಿನ್ ಎಕ್ಸ್ಚೇಂಜ್ ಇರ್ಬೋದು. ಅಲ್ಲದೆ ಬಿಟ್ಕಾಯಿನನ್ನು ಏನು ಸಂಪಾದನೆ ಆಗುತ್ತೆ ಅದನ್ನು ಹವಾಲಾ ಥ್ರೂ ಕ್ಯಾಶಿಗೆ ಟ್ರಾನ್ಸ್ಫರ್ ಮಾಡೋದು ಕೂಡ ಕಂಡು ಬಂದಿದೆ ಅಂದ್ಬಿಟ್ಟು ಇದು 45 ಕ್ರೈಮ್ ನಂಬರ್ 45/2020 ಹೇಳ್ತಾರೆ. ಈಗ ಇಂಟ್ರೆಸ್ಟಿಂಗ್ ಇದಿಷ್ಟು ಕೇಸಸ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ, ಇಲ್ಲಿ ಯಾವಾಗಲೂ ಕೂಡ ಪೂಜಾರ್ ಶ್ರೀಧರ್ ಪೂಜಾರ್ ಅವರು ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಈ CCB ಅದು ಸರ್, CCB. So, can you give us the dates for crime numbers 287 and 45? Date numbers for crime 287. 45 is 23 plus 23rd December 2020. ಅದು ಇದು ಮೈಕ್ ಆನ್. 287 is 14. ಯಾವ್ದು ಕೇಳಿದ್ರಿ? 287 and 45. 287 is 14 December, 45 is 28. 287 is 19/11/2020. 19/11/2020. You want the date of FIR? 19/11/2020. Ramesh, aka Shriki, who has been a hacker and has hacked various websites and Bitcoin exchanges in the past and had cryptocurrency in his possession, and the same had to be seized and kept in custody for investigation and recovery purposes, for which we have agreed to assist them in the process, and the Panchas have agreed to be a part of this Panchnama. ಇಲ್ಲಿ ಪಂಚ್ನಾಮಾಗೆ ಯಾರಿಗೆ ಕರೀತಾರೆ? 31 ಬಿಟ್ಕಾಯಿನ್ ಅಂತ ಏನು ಹೇಳ್ತಾರಲ್ವಾ ಸಿಕ್ಕಿದೆ ಅಂತ, 31.8 ಸಿಕ್ಕಿದೆ ಅಂತ ಹೇಳ್ತಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ? 31 ಬಿಟ್ಕಾಯಿನ್ನ ನಾವು ಸೇಫ್ ಕಸ್ಟಡಿಗೆ ತಗೋಬೇಕು. ಆ ಸೇಫ್ ಕಸ್ಟಡಿಗೆ ನಾವು ಪಂಚ್ನಾಮ ಮಾಡಬೇಕು ಅಂದರೆ ಪ್ರೊಸೆಸಿಗೆ ಪಂಚ್ನಾಮ ಮಾಡಿಸ್ಬೇಕು. ಅದಕ್ಕೆ ಯಾರಿಗೆ ಕರೆಸ್ತಾರೆ ಗೊತ್ತಾ ತಮಗೆ? 31 ಬಿಟ್ಕಾಯಿನ್ಸ್ ವರ್ತ್ 9 crores ಅಂತ ಪೊಲೀಸವರೇ ಹೇಳಿರೋದು. 9 ಕೋಟಿ ಮೌಲ್ಯದ ಬಿಟ್ಕಾಯಿನ್ ಪಂಚನಾಮ ಮಾಡಿಸ್ಲಿಕ್ಕೆ ಜೂನಿಯರ್ ಲೈನ್ ಮ್ಯಾನಿಗೆ ಕರೆಸ್ತಾರೆ ಮತ್ತು ಪವರ್ ಮ್ಯಾನಿಗೆ ಕರೆಸ್ತಾರೆ. ಫ್ರಮ್ HSR ಡಿವಿಷನ್ನು ಒಂದು ಲೈನ್ ಮ್ಯಾನಿಗೆ, ಒಂದು ಪವರ್ ಮ್ಯಾನಿಗೆ, ಫಾರ್ ಸಚ್ ಆ್ಯನ್ ಇಂಪಾರ್ಟೆಂಟ್ ಕೇಸ್. ಯಾವುದು? ಪಂಚನಾಮ ಮಾಡಿಸ್ಲಿಕ್ಕೆ. ಕ್ರಿಪ್ಟೋ ಕರೆನ್ಸಿ ಅಂದರೆ ಏನು ಅಂತ ನಮಗೆ ಭಾಳ ಕಷ್ಟಪಟ್ಟು ಅರ್ಥ ಆಗ್ತಾ ಇದೆ. ಡಿಜಿಟಲ್ ವಾಲೆಟ್ ಅಂದರೆ ಏನಂತ ಈಗ ಅರ್ಥ ಆಗ್ತಾ ಇದೆ. ಅನ್ನೇಮ್ಡ್ ವಾಲೆಟ್ಸ್ ಅಂದರೆ ಏನಂತ ಅರ್ಥ ಇದೆ. ಕರೆನ್ಸಿ ಎಕ್ಸ್ಚೇಂಜಸ್ ಅಂದರೆ ಏನು ಅರ್ಥ ಆಗ್ತಾ ಇದೆ. ಪಾಪ ಇಂಥವ್ರಿಗೆ ತಂದು ಇವರಿಗೆ ಪಂಚನಾಮಕ್ಕೆ ಸಾಕ್ಷಿ ಹೇಳಕ್ಕೆ ಹೇಳ್ತಾರೆ. ಇಲ್ಲೇನಾಗುತ್ತೆ ಅಂದರೆ, ಇಲ್ಲಿ ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂದರೆ, ಈ 31 ಕಾಯಿನನ್ನು ನಾವು ವಶ ಪಡಿಬೇಕಾದ್ರೆ ಪಾಸ್ವರ್ಡನ್ನು ಚೇಂಜ್ ಮಾಡಬೇಕು. ವಿಟ್ನೆಸ್ ಆಗಿ ಕರೆಸ್ತಾರೆ ಪಂಚನಾಮ ಮಾಡೋಕ್ಕೆ. ಪಂಚನಾಮ ಏನಂದರೆ, ಆ 31.8 ಬಿಟ್ಕಾಯಿನ್ ಏನು ಸಿಗುತ್ತಲ್ವ, 31 ಬಿಟ್ಕಾಯಿನ್ಗಳು ನಾವು ಸೇಫ್ ಕಸ್ಟಡಿಗೆ ತಗೋಬೇಕು ಅಂದರೆ ಅದ್ರದ್ದು ಪಾಸ್ವರ್ಡ್ ಚೇಂಜ್ ಮಾಡಬೇಕು. ಆ ಪಾಸ್ವರ್ಡ್ ಚೇಂಜ್ ಮಾಡಬೇಕಿಗೆ ಸಾಕ್ಷಿ ಬೇಕು ನಮಗೆ ಅಂದ್ಬಿಟ್ಟು ಇವ್ರು ಕರೆಸೋದು. ಸೊ ಅವ್ರೇನು ಹೇಳ್ತಾರೆ, ಪಾಸ್ವರ್ಡನ್ನು ಅವರು ಅದ್ರ ಜೊತೆಗೆ ಇನ್ನೊಂದು ಯಾವುದೋ ಗ್ರೂಪ್ ಸೈಬರ್ ID ಟೆಕ್ನಾಲಜಿ ಅಂದ್ಬಿಟ್ಟು ಒಂದು ಸಂಸ್ಥೆಗೆ ಕರ್ತಾರೆ. ಅಪರೆಂಟ್ಲಿ ದೇ ಆರ್ ಸೈಬರ್ ಎಕ್ಸ್ಪರ್ಟ್ಸ್. ಈ ಕ್ರಿಪ್ಟೋನಲ್ಲಿ ಅವ್ರು ಎಕ್ಸ್ಪರ್ಟ್ಸ್ ಅಂತ ಇದ್ದಾರೆ. ಯಾವ ಮಾನದಂಡದ ಮೇಲೆ ಅವ್ರಿಗೆ ಕರೆಸಿದ್ದಾರೆ ಅದು ನನಗೆ ಮಾಹಿತಿ ಇಲ್ಲ. ಆದರೆ ಅವರು ಕೂಡ ಹೇಳ್ತಾರೆ, ಈ ವಾಲೆಟನ್ನು ಪಾಸ್ವರ್ಡನ್ನು ನಾವು ಚೇಂಜ್ ಮಾಡಿಬಿಟ್ಟಿದ್ದೀವಿ, ಅದು ಒಂದು ಪೇಪರ್ನಲ್ಲಿ ಬರೆದ್ಬಿಟ್ಟು ಸೀಲ್ ಮಾಡಿ ವ್ಯಾಕ್ಸ್ ಸೀಲ್ ಹಾಕಿ ಇನಿಷಿಯಲ್ಲು SS ಅಂತ ಹಾಕಿದ್ದೀವಿ ಅಂತ ಹೇಳ್ತಾರೆ. ಅದನ್ನು ಹ್ಯಾಂಡ್ ಓವರು ಪೊಲೀಸವ್ರಿಗೆ ಮಾಡ್ತಾರೆ. ಸೊ ಇದು ಮೊದಲನೇ ಪಂಚನಾಮ. ಇದಾದ ನಂತರ ಏನಾಗುತ್ತೆ, 11ನೇ ಜನವರಿ 2021, 11th Jan 2021 ಶ್ರೀಕೃಷ್ಣಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅಷ್ಟರಲ್ಲಿ
ಗೋಪಾಲ್ ರಮೇಶ್ ಅವರು, ಯಾರು ಶ್ರೀಕಿ ಅವರ ತಂದೆ, ಅವರು ಒಂದು ಅಪ್ಲಿಕೇಶನ್ ಹಾಕ್ತಾರೆ ಅಂಡರ್ ಸೆಕ್ಷನ್ 191C. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಅವ್ರ ಅಪ್ಲಿಕೇಶನ್ ತಾವು ನೋಡಬೇಕು, ಭಾಳ ತಮಗೆ ಆಶ್ಚರ್ಯ ಆಗ್ಬೋದು. ದ ಪೆಟಿಷನರ್, ಐ ಆಮ್ ಅಗೇನ್ ಒನ್ ಪ್ಯಾರಾ ಓದ್ತಾ ಇದ್ದೀನಿ. ದ ಪೆಟಿಷನರ್ ಬೀಯಿಂಗ್ ದ ಫಾದರ್ ಆಫ್ ದ ಅಕ್ಯೂಸ್ಡ್ that he has credible and reliable information that the respondents at the behest and unlawful orders have been administering the petitioner's son Shri Krishna with excessive mind altering drugs, specifically alprazolam, which is a prohibited drug, and therefore sought cognizance to be taken against all officials who have committed various offences under the NDPS Act as also under the IPC. ಅಪ್ಲಿಕೇಶನ್ ಕೊಡ್ತಾರೆ ಮ್ಯಾಜಿಸ್ಟ್ರೇಟಿಗೆ. ಶ್ರೀಕಿ ಅವ್ರ ತಂದೆ, ನನ್ನ ಮಗನಿಗೆ ಅಧಿಕಾರಿಗಳು ಜೈಲ್ನಲ್ಲಿದ್ದಾಗ, ಪೊಲೀಸ್ ಕಸ್ಟಡಿನಲ್ಲಿದ್ದಾಗ ಮಾದಕ ವಸ್ತುಗಳು ಕೊಡ್ತಾ ಇದ್ದಾರೆ, ಅವರೇ ಅಡ್ಮಿನಿಸ್ಟರ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಆಲ್ಪ್ರೋಝೋಲಾಮ್ ಅಂತ, ಇದು ಪ್ರಿಸ್ಕ್ರೈಬ್ಡ್ ಡ್ರಗ್. ಇಟ್ ಈಸ್ ನಾಟ್ ಅವೈಲೇಬಲ್ ಅಕ್ರಾಸ್ ದ ಕೌಂಟರ್. ಮೆಡಿಕಲ್ ಶಾಪಿಗೆ ಹೋಗಿ ಕೇಳಿದ್ರೆ ಕೊಡೋರಲ್ಲ, ಪ್ರಿಸ್ಕ್ರಿಪ್ಷನ್ ಇರಬೇಕು ಡಾಕ್ಟರ್ದು. ಮತ್ತು ಮೈಂಡ್ ಆಲ್ಟ್ರಿಂಗ್ ಡ್ರಗ್ಸ್ ಅಂದರೆ ಏನರ್ಥ? ಮ್ಯಾಜಿಸ್ಟ್ರೇಟ್ ಅವರು ನೆಕ್ಸ್ಟ್ ಅವ್ರಿಗೆ ಕೇಳ್ತಾನೆ, ಶ್ರೀಕಿಗೆ 11ನೇ ಜನವರಿನಲ್ಲಿ, ಏನಪ್ಪ ನೀನು ಕಸ್ಟಡಿನಲ್ಲಿದ್ದಾಗ ನೀನು ಈ ಆಲ್ಪ್ರಾಝೋಲಮನ್ನು ನೀನು ಸೇವಿಸಿದೆಯಾ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾರೆ. It is, he himself tells it to the magistrate that yes, I have been given drugs, I have been given alprazolam. ಹೇಗೆ ಇದು ಸಾಧ್ಯ? ಪೊಲೀಸ್ ಕಸ್ಟಡಿನಲ್ಲಿದ್ದಾಗ ಪೊಲೀಸ್ ಅವರೇ ಕೊಡ್ತಾ ಇದ್ದಾರೆ ಅಂತ ಅವ್ರ ತಂದೆಯವರು ಹೇಳ್ತಾ ಇದ್ದಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಫೈಲ್ ಮಾಡ್ತಾರೆ, ಮ್ಯಾಜಿಸ್ಟ್ರೇಟ್ ಅವ್ರು ಕೇಳ್ತಾರೆ, ಅವನು ಒಪ್ಕೋತಾರೆ. ಅದಾದಮೇಲೆ ಟೇಕಿಂಗ್ ದ್ಯಾಟ್ ಇನ್ ಟು ಕನ್ಸಿಡರೇಷನ್, ಮ್ಯಾಜಿಸ್ಟ್ರೇಟ್ ಅವರು ಇವ್ರದ್ದು ಬ್ಲಡ್ ಸ್ಯಾಂಪಲ್ಲು ಮತ್ತು ಯೂರಿನ್ ಸ್ಯಾಂಪಲ್ ತಗೋಬೇಕು ಅಂತ ಹೇಳ್ತಾರೆ. ಶ್ರೀಕಿದು 11ನೇ ಜನವರಿ. ಹ್ಯಾವ್ ಯು, ಅದನ್ನು ಹೇಳ್ಬಿಡ್ತೀವಿ ನಾವು, ಯಾಕೆ ಸುಮ್ಮನೆ ಇಲ್ಲ ಕೇಳಿ ಒಂದು ನಿಮಿಷ ಕೇಳಿ. ಸಾರಿ, ಅಪ್ಲಿಕೇಶನ್ ಆಗುತ್ತೆ, ಅದಾದಮೇಲೆ ಬ್ಲಡ್ ಸ್ಯಾಂಪಲ್ ಅವ್ರಿಗೆ ಕೊಡೋದಿಲ್ಲ. ದೇ ಅವಾಯ್ಡ್ ದ ಟೆಸ್ಟ್ ಕೊಡಲಿಕ್ಕೆ ಅವಾಯ್ಡ್ ಮಾಡ್ತಾರೆ, ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಬರಲ್ಲ ಇವರು. ಇವ್ರೇನು ಮಾಡ್ತಾರೆ, ಮತ್ತೊಂದು ಕೇಸ್ ಹಾಕಿ ಕ್ರೈಮ್ ನಂಬರ್ 9/2019 ಒಂದು ಕೇಸ್ ಹಾಕ್ಬಿಟ್ಟು ಅವ್ರಿಗೆ CID ಕಳಿಸ್ಬಿಡ್ತಾರೆ. ನೆಕ್ಸ್ಟ್ ಡೇಟ್ ಯಾವಾಗ ಕೊಟ್ಟಿರ್ತಾರೆ ಸರ್? ಅದು 12th ಜಾನಿಗೆ ಡೇಟ್ ಕೊಡ್ತಾರೆ. ಅಷ್ಟರಲ್ಲಿ ಇವ್ರು ಏನು ಮಾಡ್ತಾರೆ, ಇವರು ಟೆಸ್ಟ್ ಮಾಡಿಸೋದಿಲ್ಲ. ಟೆಸ್ಟ್ ಮಾಡಿಸ್ಲಾರ್ದೆ ಇವರು ಇನ್ನೊಂದು ಕೇಸ್ ಹಾಕ್ಬಿಟ್ಟು ಇವನಿಗೆ ಕ್ರೈಮ್ ನಂಬರ್ 9/2019 ಅವರಿಗೆ CID ಕಸ್ಟಡಿ ಕೊಟ್ಬಿಡ್ತಾರೆ. 9/2019. ಸೊ ನೆಕ್ಸ್ಟ್ ಹಿಯರಿಂಗ್ ಬಂದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಪೊಲೀಸ್ ಕಸ್ಟಡಿನಲ್ಲಿ ಇದ್ದಾರೆ, ನಾವು ತರಲಿಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಹೇಳ್ಬಿಡ್ತಾರೆ. ಸೊ ಆ ರಿಪೋರ್ಟು ಸಬ್ಮಿಟೇ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರು ಮಾಡಿಸೋದಿಲ್ಲ. ಅವರು ವಿಕ್ಟೋರಿಯಾಗನ ಮಾಡಿಸ್ಬೋದಾಗಿತ್ತು, ಬೋರಿಂಗನ ಮಾಡಿಸ್ಬೋದಾಗಿತ್ತು. ಅದು ಮುಂದೆ ಹೇಳ್ತೀನಿ ತಮಗೆ. ವೈ ಇರಬೇಕಲ್ಲ, ಇದು ಸಾಕ್ಷಿ ನಾಶ ಅಲ್ವಾ? ಮ್ಯಾಜಿಸ್ಟ್ರೇಟ್ ಅವರು ಮತ್ತಿನ್ಯಾರಿದೆ? ಹೂ ಇಸ್ ದ ಕಸ್ಟೋಡಿಯನ್ ಆಫ್ ದ ಅಕ್ಯೂಸ್ಡ್? ಬ್ಲಡ್ ಟೆಸ್ಟಿಗೆ ಸ್ಟಮಕ್ ವಾಷಿಂಗಿಗೆ ಏನು ಸಂಬಂಧ ಇಲ್ಲ. ಅವರೇನು ಹೇಳ್ತಾ ಇದ್ದಾರೆ, ಸ್ಟಮಕ್ ವಾಶ್ ಮಾಡಬೇಕು, ಪಾಯ್ಸನ್ ಆಗಿರ್ಬೋದು ಅಂತ. ಪಾಯ್ಸನ್ ಹೆಂಗಾಗಿ? ಈಸ್ ಬೀನ್ ಇನ್ ಪೊಲೀಸ್ ಕಸ್ಟಡಿ ಫಾರ್ ದ ಲಾಸ್ಟ್ 2-3 months ವಿತ್ ಯು ಓನ್ಲಿ. ಆದರೆ ಅದು ಅರ್ಥ ಏನು? ಇದು
ಅದು ಹೇಳ್ತೀನಿ ನಾನು, ಅದು ಗೊತ್ತಿಲ್ಲ ಇನ್ನು ಆಗಿದೆಯೋ ಇಲ್ಲೋ ಅಂತ ಮಾಹಿತಿ ಇವ್ರಿಗೆ ಕೇಳಬೇಕು. ಸೊ 12ನೇ ಜನವರಿ 2021, 12ನೇ ಜನವರಿ 2021 ಬೆಂಗಳೂರು ಪೊಲೀಸವರು ಒಂದು ಪತ್ರಿಕಾ ಪ್ರಕಟಣೆ ಕೊಡ್ತಾರೆ. ಇದರಲ್ಲಿ ಇಂಟರ್ನ್ಯಾಷನಲ್ ಹ್ಯಾಕರ್ ಶ್ರೀಕಿಗೆ ನಾವು ಹಿಡಿದಿದ್ದೀವಿ, ಮಾಡಿದ್ದೀವಿ, 31 ಬಿಟ್ಕಾಯಿನ್ ಸಿಕ್ಕಿದೆ, 9 ಕೋಟಿ ರೂಪಾಯಿ ಮೌಲ್ಯದ ಇದು ಎಲ್ಲ ನಾವು ವಾಪಸ್ ತಕ್ಕೊಂಡಿದ್ದೀವಿ ಅಂತ. ಅಂದರೆ ಫಸ್ಟ್ ಪಂಚನಾಮನಲ್ಲಿ ಏನಿತ್ತಲ್ಲ ಅದ್ರ ಬಗ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ದಿಸ್ ಈಸ್ ಆನ್ 12th Jan 2021, where it is very clearly specified that 31 bitcoins are seized of 9 crore value by the police. 18ನೇ ಜನವರಿ 2021, 18th Jan 2021 ಎರಡನೇ ಪಂಚನಾಮ ಬರುತ್ತೆ ಹೊರಗಡೆ. ಯಾವುದಕ್ಕೆ? ಸೇಮ್ ಕ್ರೈಮ್ 45/2020. ಇದು ಯಾವುದು? 0.8 ಬಿಟ್ಕಾಯಿನಿಗೆ 31.8 ಬಿಟ್ಕಾಯಿನ್ ಏನು ಹಿಡಿದಿದ್ರು ಅದನ್ನು ಮತ್ತೊಮ್ಮೆ ಪೊಲೀಸ್ ವಶಕ್ಕೆ ತಗೋಬೇಕು ಅಂದ್ಬಿಟ್ಟು, ಅದನ್ನು ಸೇಫ್ ಗಾರ್ಡ್ ಮಾಡ್ಕೋಬೇಕು ಅಂದ್ಬಿಟ್ಟು ಮತ್ತೊಮ್ಮೆ ಒಂದು ಪಂಚನಾಮ ಕರೀತಾರೆ. ಈ ಸರಿ ಪಂಚನಾಮಕ್ಕೆ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ಕರೀತಾರೆ. ಅಗೇನ್ ಸರ್ 0.8ಗೆ ಇಲ್ಲಿ ನೋಡಿ, ಕರೆನ್ಸಿ ವಿ ಆರ್ ಹಿಯರ್ ಟು ವಿಟ್ನೆಸ್ ದ ಪಂಚನಾಮ ಪ್ರೊಸೀಡಿಂಗ್ಸ್ ಆಫ್ ಕ್ರಿಪ್ಟೋಕರೆನ್ಸಿ ರಿಕವರಿ ಫ್ರಮ್ ರಾಬಿನ್ Khandelwal, who is a trader of the bitcoins which were hacked and provided by Sri Krishna alias Shriki, who has been a hacker and has hacked various websites and bitcoin exchanges in the past and had cryptocurrency in his possession, and the same had to be seized and kept in custody for investigation and recovery purposes, for which we have agreed to assist them in the process, and the panchas have agreed to be a part of this panchnama. ಆಶ್ಚರ್ಯ ಏನಂದರೆ 31 ಬಿಟ್ಕಾಯಿನ್ಗಳಿಗೆ ಲೈನ್ ಮ್ಯಾನಿಗೆ ಪವರ್ ಮ್ಯಾನಿಗೆ ಕರೀತಾರೆ. 0.8 ಬಿಟ್ಕಾಯಿನ್ಗಳಿಗೆ ನೀವು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ ಕರೆಸ್ತೀರ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂದರೆ, ಅಷ್ಟರಲ್ಲಿ ಇದು ಆ ಪಾಸ್ವರ್ಡ್ ಚೇಂಜ್ ಮಾಡಿದ್ದೀವಲ್ಲ, ಆ ಪಾಸ್ವರ್ಡ್ನ ಅವ್ರ ಅಕೌಂಟ್ನಲ್ಲಿ ಆ ವಾಲೆಟಲ್ಲಿ ಇರೋದು ಬೇಡ, ನಾವು ಆ ದುಡ್ಡನ್ನು ಸರ್ಕಾರಿ ವಾಲೆಟ್ ಅಂದರೆ ಒಂದು ಪೊಲೀಸ್ ವಾಲೆಟನ್ನು ಮಾಡ್ಕೋತಾರೆ ಊನೋ ಕಾಯಿನ್ ಇದರಲ್ಲಿ. ಆ ಪೊಲೀಸ್ ವಾಲೆಟ್ನಲ್ಲಿ ಹಾಕೋಣ ಅಂದ್ಬಿಟ್ಟು ಕೆಲವು ತಂತ್ರಜ್ಞಾನ ಸ್ಪೆಷಲಿಸ್ಟ್ ಯಾರು ಇರ್ತಾರೆ ಅವರಿಗೆ ಕರೆಸ್ತಾರೆ. ಅವ್ರಿಗೆ ಕರೆಸ್ಬಿಟ್ಟು ಈ 0.8 ಏನು ಕರೆನ್ಸಿ ಇದೆ, ಡಿಜಿಟಲ್ ಕರೆನ್ಸಿ ಇದೆ, ಬಿಟ್ಕಾಯಿನ್ ಇದೆ, ಅದನ್ನು ಟ್ರಾನ್ಸ್ಫರ್ ಮಾಡಿಸ್ಕೋತಾರೆ. ಇದು ಎರಡನೇ ಪಂಚನಾಮ. ಇದು ಅದಾದಮೇಲೆ ಅದು ನೆಕ್ಸ್ಟ್ ಬರುತ್ತೆ, ಮೂರನೇ ಬಂದಿಲ್ಲ. ಅವ್ರ ವಾಲೆಟಲ್ಲಿ, ಶ್ರೀಕಿ ಒಂದು ವಾಲೆಟಲ್ಲಿ ಸಾರಿ ಒಂದು ನಿಮಿಷ ಸರ್ ಸಾರಿ ಹೌದು, ಅದನ್ನು ಪಾಸ್ವರ್ಡ್ ಚೇಂಜ್ ಮಾಡ್ಕೊಂಡು ಇವ್ರು ಸೇಫ್ ಗಾರ್ಡ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗೇನು ಮಾಡ್ತಾ ಇದ್ದಾರೆ ಅಂದರೆ, ಆ 0.8 ಉಳಿದಿದ್ದು ರಾಬಿನ್ ಖಂಡೇವಾಲ್ದು ಏನಿತ್ತು ಅದನ್ನು ಈ ಕಡೆ ಶಿಫ್ಟ್ ಮಾಡ್ಕೋಬೇಕು. ಅಷ್ಟರಲ್ಲಿ ಪೊಲೀಸ್ ವಾಲೆಟ್ ಅಂತ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಜಿಯೋ ಮಾಡ್ಕೊಂಡು ಎಲ್ಲ ಇಂಥ ಏನಾದರೂ ಆದರೆ ಪೊಲೀಸ್ ವಾಲೆಟಲ್ಲಿ ಇರಲಿ ಅಂದ್ಬಿಟ್ಟು ಒಂದು ಹೊಸ ವಾಲೆಟ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಶಿಫ್ಟ್ ಮಾಡಬೇಕು ಅಂತ ಪಂಚನಾಮಕ್ಕೆ ಇವರಿಗೆಲ್ಲರೂ ಕರೀತಾರೆ. ಅಷ್ಟರಲ್ಲಿ ಏನಾಗುತ್ತೆ, 18ನೇ ಜನವರಿ 2021 ರಾಬಿನ್ ಖಂಡೇವಾಲ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ನಿನ್ನೆ ಮಾಧ್ಯಮದಲ್ಲಿ ಫುಲ್ ಕಾಂಗ್ರೆಸ್ಸು ಇದಕ್ಕೆ ಜವಾಬ್ದಾರರು, ನಲಪಾಡು, ಅದು ಇದು ಎಲ್ಲ ಅಂತ ಹೇಳಿದ್ರಲ್ಲ, ಅವ್ರ ಸ್ಟೇಟ್ಮೆಂಟ್ ಇರೋದು 7 ಪೇಜು. ನಲಪಾಡು ಕಾಂಗ್ರೆಸ್ಸು ಏನು ಕಾಂಗ್ರೆಸ್ ಹೆಸರಂತೂ ಇಲ್ಲ ಇಲ್ಲಿ. ನಲಪಾಡು ಹೆಸರು ಇರೋದು ಒಂದು ಪ್ಯಾರಾಗ್ರಾಫ್ನಲ್ಲಿ ನಾನು ಅವನಿಗೆ ಪರಿಚಯ ಇದ್ದೆ ಅಂತ ಅಷ್ಟೇ ಇರೋದು ಹೊರತು ಅವನ ಜೊತೆ 1-2 ಸರಿ ಹೀಗೆ ಪಾರ್ಟಿ ಮಾಡಿದೆ ಅಥವಾ ಏನಾದರೂ ಮಾಡಿದೆ ಅಂತ ಇರೋದು ಹೊರತುಪಡಿಸಿ ಬೇರೆದು ಏನೂ ಇಲ್ಲ ಅದರಲ್ಲಿ. ದಯವಿಟ್ಟು ಈ 7 ಪೇಜ್ ಏನಿದೆ ಬಿ ಜೆ ಪಿಯವ್ರ ಹತ್ರ ಇದ್ದರೂ ಕೂಡ ನಾಟಕ ಮಾಡ್ತಾ ಇದ್ದಾರೆ. ಈ 7 ಪೇಜ್ ಸ್ಟೇಟ್ಮೆಂಟನ್ನು ತಾವು ದಯವಿಟ್ಟು ಓದಿ. ಒಂದು ಪ್ಯಾರಾಗ್ರಾಫಲ್ಲಿ ಅಷ್ಟೇ ಇರೋದು, ಅದು ಹೊರತುಪಡಿಸಿದ್ರೆ
ಮಿಕ್ಕಿದೆಲ್ಲನೂ ಕೂಡ ಯಾರಿಂದ ತಗೊಂಡೆ, ಹೇಗೆ ತಗೊಂಡೆ, ಏನು ಬಿಟ್ಕಾಯಿನ್ ಎಲ್ಲಿಗೆ ಮಾರಿದೆ ಅದು ಇರೋದು. ಅದು ಒಂದು ಬಿಟ್ಬಿಟ್ಟು ಇವ್ರು ಒಂದೇ ಒಂದು ಅಟೆನ್ಷನ್ ಡೈವರ್ಷನ್ ಟ್ಯಾಕ್ಟಿಕ್ಸ್ನ ಮಾಡ್ತಾ ಇರೋದು. 22 ಜನವರಿ 2021 ಇದು ಬಹಳ ಇಂಟ್ರೆಸ್ಟಿಂಗ್ ಪಂಚನಾಮ. ಸೇಮ್ ಕ್ರೈಮ್ 45/2020. ಇಲ್ಲಿ ಮತ್ತೇನು ಮಾಡ್ತಾರೆ ಇವರು, ನಾನು ಹೇಳ್ದಂಗೆ ಈ 31.8 ಬಿಟ್ಕಾಯಿನ್ ಏನಿದೆ ಇದು ಪೊಲೀಸ್ ವಾಲೆಟಿಗೆ ತರಿಸ್ಬೇಕು ಅಂದ್ಬಿಟ್ಟು, ಟ್ರಾನ್ಸ್ಫರ್ ಮಾಡಬೇಕು ಫಾರ್ ಸೇಫ್ ಕೀಪಿಂಗ್ ಅಂದ್ಬಿಟ್ಟು ಕರೆಸ್ತಾರೆ ಕೆಲವು ಎಕ್ಸ್ಪರ್ಟ್ಸಿಗೆ. ಊನೋ ಕಾಯಿನ್ ಅಂತ ಒಂದು ಕಂಪನಿ ಇದೆ, ಇನ್ನು ಒಂದು ಯಾವುದೋ ಸೈಬರ್ ಟೆಕ್ ಅಂತ ಒಂದು ಕಂಪನಿಗೆ ಕರೆಸ್ತಾರೆ. ಅದರಲ್ಲಿ ಹೇಳ್ತಾರೆ, ವಿ ವರ್ ಇಂಟ್ರಡ್ಯೂಸ್ ಟು ಆಫೀಸರ್ಸ್ ನೇಮ್ಡ್ Chandradhara SR, Police Inspector of Cyber Crime Police Station, then informed us that we had to witness the Panchnama proceedings of cryptocurrency recovery from Sri Krishna Ramesh, aka Shriki, who has been a hacker and has hacked various websites and Bitcoin exchanges in the past and had cryptocurrency in his possession, and the same had to be kept in custody for investigation and recovery purposes -- same. ಅದಲ್ಲದೆ ಅವರು ಇನ್ನೊಂದು ಹೇಳ್ತಾರೆ ಇದರಲ್ಲಿ, ಈ ಮೊದಲೇ ಬಾರಿ ಇದು ಪಾಸ್ವರ್ಡ್ ಚೇಂಜ್ ಮಾಡಿರ್ತಾರಲ್ವಾ, ಆ ಸೀಲ್ಡ್ ಕವರ್ ಏನಿರುತ್ತೆ ಆ ಸೀಲ್ಡ್ ಕವರ್ನ ಒಡೆದು ಪಾಸ್ವರ್ಡ್ನ ತೆಗೆದ್ಬಿಟ್ಟು ಇದೆಲ್ಲನೂ ಪೊಲೀಸ್ ವಾಲೆಟ್ಗೆ ಹಾಕಬೇಕು ಅಂತ ತೀರ್ಮಾನ ಆಗಿದೆ. ಅದಕ್ಕೆ ಈ ಪಂಚನಾಮ ಮಾಡ್ತಾ ಇದ್ದೀವಿ ಅಂತ. ಈಗ ಈ ಇಂಟ್ರೆಸ್ಟಿಂಗ್ ಏನಂದರೆ, ಅವ್ರು ಯಾವಾಗ ಈ ವಾಲೆಟ್ ತೆಗೆದು ನೋಡ್ತಾರೆ ಅಲ್ಲಿ ಅವರಿಗೆ 186 ಬಿಟ್ಕಾಯಿನ್ ಕಾಣುತ್ತೆ. 186 ಬಿಟ್ಕಾಯಿನ್ಸ್. ಅದ್ರದ್ದು ಗೊತ್ತಿದೆ, ಅವ್ರದ್ದೇ ಸ್ಕ್ರೀನ್ಶಾಟ್ಗಳು ಸರ್ ಇದು. ಯಾವುದು? ಹಾಂ, ಅದೇ ಅವ್ರು ಕೇಳ್ತಾ ಇರೋದಲ್ಲ, ಅದೇ ನಾವು ಕೇಳ್ತಾ ಇರೋದು. ಒಂದು ನಿಮಿಷ ಟೈಮ್ ಕೊಡಿ. ಹಾಂ, ಸೊ ಅದು ಇದು ಆದಾಗ ಏನಾಗುತ್ತೆ, ಆನ್ ಓಪನಿಂಗ್ ದ ಸೆಡ್ ವಾಲೆಟ್, ಸ್ಕ್ರೀನ್ಶಾಟ್ ನಂಬರ್ 4 ಪಂಚನಾಮ, ಇದು ಪಂಚನಾಮ ನಂಬರ್ 3 ಆಫ್ 45/2020. Screenshot number 4, on opening the said wallet, the below screen with a total BTC of 64.38 - and an available BTC of 186.8 ಅಂದಾಜು ಅವೈಲೇಬಲ್ ಇದೆ ಅಂತ ಹೇಳ್ತಾರೆ. 186. ಅದಾದಮೇಲೆ ಅವರು ಆಯ್ತಪ್ಪ ಏನೇ ಇರಲಿ, ವಿ ವಿಲ್ ಟ್ರಾನ್ಸ್ಫರ್ ಇಟ್ ಟು ಪೊಲೀಸ್ ವಾಲೆಟ್ ಅಂತ ಇನ್ವೆಸ್ಟಿಗೇಷನಿಗೆ ಅಂತ ಮಾಡ್ಕೊಂಡಿದೆ. ಸ್ಕ್ರೀನ್ಶಾಟ್ ನಂಬರ್ 7, the below screen is for transferring the available BTC to the police wallet, and police wallet was provided by the investigation officer. ಅಂದರೆ ಐ ಡಿ ಎಲ್ಲ ಕೊಟ್ಟು ಟ್ರಾನ್ಸ್ಫರ್ನ ಇನಿಷಿಯೇಟ್ ಮಾಡ್ತಾರೆ. ಸ್ಕ್ರೀನ್ಶಾಟ್ ನಂಬರ್ 8, on clicking the send button, the screen gave a pop-up which said TX already in blockchain. TX ಅಂದರೆ transaction already in blockchain. The pop-up also showed that coining core sent coins showing the transaction broadcast successfully with transaction ID on the pop-up screen. Transaction ಆಗಿದೆ ಅಂತ ತೋರಿಸ್ತಾರೆ. Screenshot number 10, on checking the said transaction ID on the blockchain explorer, it was seen that the said transaction ID never existed. Screenshot number 10, ಪಂಚನಾಮ 45/20 ನಲ್ಲಿ ಸ್ಕ್ರೀನ್ಶಾಟ್ ನಂಬರ್ 10 ನಲ್ಲಿ ಅವ್ರು ಏನು ಹೇಳೋದಂದ್ರೆ, ಆನ್ ಚೆಕಿಂಗ್ ದ ಸೆಡ್ ಟ್ರಾನ್ಸಾಕ್ಷನ್ ಐ ಡಿ, ಅವ್ರು ಟ್ರಾನ್ಸಾಕ್ಷನ್ ಮಾಡಿದ್ದು ಆಗಿದೆ ಅಂತ ಹೇಳ್ತಾರಲ್ಲ, ಒಂದು ಟ್ರಾನ್ಸಾಕ್ಷನ್ ಐ ಡಿ ಇರುತ್ತೆ. ಆ ಟ್ರಾನ್ಸಾಕ್ಷನ್ ಐ ಡಿ ಅವರು ಬ್ಲಾಕ್ ಚೈನ್ ಎಕ್ಸ್ಪ್ಲೋರರ್ನಲ್ಲಿ ಕ್ರಾಸ್ ವೆರಿಫೈ ಮಾಡ್ತಾರೆ, ವೆದರ್ ಇಟ್ ಹ್ಯಾಸ್ ಟ್ರಾನ್ಸಾಕ್ಟ್ ಅಮೌಂಟ್ ಮುಟ್ಟಿದೆಯಾ ಇಲ್ಲ ಅಂತ. ಅದರಲ್ಲಿ ಏನು ಹೇಳುತ್ತೆ, ದ ಟ್ರಾನ್ಸಾಕ್ಷನ್ ಐ ಡಿ ಸರ್ವರ್ ನೆವರ್ ಎಕ್ಸಿಸ್ಟೆಡ್, ಅದು ಇಲ್ವೇ ಇಲ್ಲ ಅಂತ ಕೇಳಿ. ಇದಾದ್ಮೇಲೆ ಪೋಸ್ಟ್ ದಿಸ್, as the transaction was not showing on the blockchain explorer, we informed the experts UnoCoin, and they explained that the transaction was not through
as the private key for the said wallet was not available and the application has been modified to show fake transaction and the wallet is of an exchange and it will not be possible to transact on the said wallet without the authorized key, also called as private key. ಅಂದರೆ private key ಅಂದರೆ ಅದು ನನ್ನ ಹತ್ರ ಇರ್ತದೆ, ನನ್ನ ಮಾಲೀಕತ್ವ ಅಂತ ತೋರಿಸ್ಲಿಕ್ಕೆ ಅದು ಒಂದು ಪ್ರೈವೇಟ್ ಕೀ ಅಂತ ಇರುತ್ತೆ. ಆ ಪ್ರೈವೇಟ್ ಕೀ ಇವ್ರ ಹತ್ರ ಇಲ್ಲ, ಅದಕ್ಕೆ ಇದು ಟ್ರಾನ್ಸಾಕ್ಷನ್ ಆಗಿಲ್ಲ, ಇದು ಫೇಕ್ ಟ್ರಾನ್ಸಾಕ್ಷನ್ ತೋರಿಸಿದೆ. ನೀವೇನೇನು ಮಾಡಿದ್ದೀರಾ ಇಲ್ಲಿ ತನಕ ಎಕ್ಸರ್ಸೈಸು ಅವೆಲ್ಲ ವ್ಯರ್ಥ, ಅದು ಆಗೋದಿಲ್ಲ ಅಂತ. ಅದಾದಮೇಲೆ ಊನೋ ಕಾಯಿನ್ ಅವರು ಒಂದು ಪತ್ರ ಬರೀತಾರೆ. ಯಾರಿಗೆ? ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಸೈಬರ್ ಕ್ರೈಮ್ ಆಡ್ಗೋಡಿ. ಸಬ್ಜೆಕ್ಟ್ ಟ್ರಾನ್ಸ್ಫರ್ ಆಫ್ ಬಿಟ್ ಕಾಯಿನ್ಸ್ ಫ್ರಮ್ ದ ಅಕ್ಯೂಸ್ಡ್ ಕ್ಲೌಡ್ ವಾಲೆಟ್. ಅಕ್ಯೂಸ್ಡ್ ಇಸ್ ಶ್ರೀಕಿ. own cloud wallet in the to police wallet of Unocoin. With respect to the above mentioned subject, during the process of Panchnama, the wallet that was opened and it was showing a balance of bitcoins, BTC and bitcoins, 186.8. Also, the wallet had running transactions till the time the Panchnama was closed. It is observed that based on the number and frequency of transaction, the said wallet seems to be a live exchange wallet. It is also found that the private keys are absent in the wallet. Later on, it was also found that the wallet application has been modified to show and create fake transactions. This is also endorsed by Group Cyber ID Technology Private Limited. ಇವ್ರು ಯಾರು ಎಕ್ಸ್ಪರ್ಟ್ಸ್ ಅಂತ ತಂದಿದಾರಲ್ಲ, ಎಕ್ಸ್ಪರ್ಟ್ಸ್ ಅವರಿಗೂ ಗೊತ್ತಾಗಿಲ್ಲ ಇದು ಟ್ರಾನ್ಸಾಕ್ಷನ್ನು ಫೇಕ್ ಆಗ್ತಾ ಇದೆ, ಟ್ರಾನ್ಸಾಕ್ಷನ್ನು ನಡೀತಾ ಇಲ್ಲ ಅಂತ. ಅದೇ ಹೇಳ್ತಾ ಇರೋದು, ಫೇಕ್ ಟ್ರಾನ್ಸಾಕ್ಷನ್ ಅಂತ ಅವ್ರು ಹೇಳ್ತಾ ಇಲ್ಲ, ನಿಮಗೆ ಕೈ ಕೊಟ್ಟಿದ್ದಾರೆ ಹೇಳ್ತಾ ಇರೋದು. ಅದು ಈಗ ಪೊಲೀಸ್ ವ್ಯಾಲೆಟ್ ಮಾಡ್ಕೊತಾರಲ್ಲ, ಅದು ಯಾವ ಕಂಪನಿಯ ವ್ಯಾಲೆಟ್ನ ಅವ್ರು ಮಾಡಿದ್ದಾರೆ? ಊನೋ ಕಾಯಿನ್ ಮಾಡ್ಕೊಂಡಿದ್ದಾರೆ. ಇಲ್ಲ ಇಲ್ಲ, ಇದರಲ್ಲಿ ಪೊಲೀಸ್ ವಾಲೆಟು ಮಾಡ್ಕೊಂಡಿರೋದು ಸೊ ದ್ಯಾಟ್ ದೇ ಹ್ಯಾವ್ ದೇರ್ ಓನ್ ವಾಲೆಟ್. ಅವ್ರದ್ದಾದಂಥ ಒಂದು ಸ್ವಂತ ವಾಲೆಟ್ ಇದ್ದರೆ ಎಲ್ಲ ಏನೇನು ಇಂಥ ಕ್ರೈಮ್ಗಳಾಗುತ್ತೆ ಬಹುಶಃ ಇಲ್ಲಿದ್ದರೆ ಸುರಕ್ಷಿತವಾಗಿರುತ್ತೆ. ನಮ್ಮ ಹತ್ರನೇ ಪಬ್ಲಿಕ್ ಕೀ ಪ್ರೈವೇಟ್ ಕೀ ನಮ್ಮ ಹತ್ರನೇ ಇರೋದ್ರಿಂದ ಅದು ಏನೂ ಆಗಲ್ಲ ಅಂತ ಬಹುಶಃ ಮಾಡ್ಕೊಂಡಿರ್ಬೋದು. ಇಟ್ಸ್ ಓಕೆ, ಇಟ್ಸ್ ಎ ಗುಡ್ ಥಿಂಗ್. ಅದು ನೀವು ಊನೋ ಕಾಯಿನೆಲ್ಲ ಯಾಕೆ ಮಾಡ್ಕೊಂಡು ಯೂನೋ ಕಾಯಿನಲ್ಲೇ ಯಾಕೆ ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ, ಅದು ನೀವು ಅಧಿಕಾರಿಗಳಿಗೆ ಕೇಳಬೇಕು. ಅದು ಯಾವುದಾದ್ರೂ ಒಂದರಲ್ಲಿ ಮಾಡಲೇಬೇಕು. ಬಟ್ ವೈ ಊನೋ ಕಾಯಿನ್ ಐ ಆಮ್ ನಾಟ್ ಶ್ಯೂರ್. ಬಟ್ ಇದು ಟ್ರಾನ್ಸಾಕ್ಷನ್ ಊನೋ ಕಾಯಿನ್ಗೆ ಅದು ಟ್ರಾನ್ಸಾಕ್ಷನೇ ಕಂಪ್ಲೀಟ್ ಆಗಿಲ್ಲ. ಐಡಿ ಅಲ್ಲ, ಅವರೇನು ಹೇಳ್ತಾ ಇರೋದು ಊನೋ ಕಾಯಿನ್ ಅವರು ಮತ್ತು ಇನ್ನೊಬ್ರು ಯಾರು ಎಕ್ಸ್ಪರ್ಟ್ ಇದ್ದಾರೆ, ಪಂಚನಾಮ ಮಾಡೋ ಸಂದರ್ಭದಲ್ಲಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮಗೆ, ಟ್ರಾನ್ಸಾಕ್ಷನ್ ವಿಂಡೋ ಎಲ್ಲ ತೋರಿಸ್ತಾ ಇತ್ತು. ಎಲ್ಲ ಆದಮೇಲೆ ನಾವು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದೆಯಾ ಇಲ್ಲ ಅಂತ ನಾವು ನೋಡಿದಾಗ ಈ ಟ್ರಾನ್ಸಾಕ್ಷನ್ ಐಡಿನೇ ಇಲ್ಲ, ನೀವು ಟ್ರಾನ್ಸಾಕ್ಟೇ ಮಾಡಿಲ್ಲ, ಇದು ಕಂಪ್ಲೀಟ್ ಫೇಕ್ ಅಂತ ಬರುತ್ತೆ. ಯಾವುದು? ಒಂದು ನಿಮಿಷ, ಪಂಚನಾಮಾನಲ್ಲಿ ಕ್ಲಿಯರ್ ಆಗಿ 3 ಪಂಚನಾಮಾನಲ್ಲಿ ಕೂಡ ನಮಗೆ 31 ಬಿಟ್ಕಾಯಿನ್ ಬಂದಿದೆ ಅಂತ ಹೇಳಿದ್ದಾರೆ, ನೋಡಿದ್ದಾರೆ ಅಂತ ಹೇಳಿದ್ದಾರೆ. ಇವ್ರದೇ ಸ್ಕ್ರೀನ್ಶಾಟ್ನಲ್ಲಿ ಇಟ್ ಈಸ್ ಶೋಯಿಂಗ್ 186 ಬಿಟ್ಕಾಯಿನ್ಸ್. ಇದೆಲ್ಲ ನಂದು ದಾಖಲೆಗಳಲ್ಲ. ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಇದೆಲ್ಲ. ಓಕೆ, ಅದಾದ ನಂತರ 5th ಫೆಬ್ರವರಿ 2021ನಲ್ಲಿ ನಮ್ಮ ಶ್ರೀಕಿ ಅವರ ತಂದೆ ಅವರು ರಿಟ್ ಪೆಟಿಷನ್ನ ಹೈಕೋರ್ಟ್ನಲ್ಲಿ ಹಾಕ್ತಾರೆ. ಒಂದು ಡೇಟ್ ಯಾವುದು? 5th ಫೆಬ್ರವರಿ. ಟ್ರಾನ್ಸಾಕ್ಷನ್ ಅವ್ರು ಮಾಡಿಲ್ಲ, ಅವರಿಗೆ ಪಂಚನಾಮಾಗೆ ಕರೆಸಿರೋದು ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ. ಅವ್ರದ್ದೇನು ಇದರಲ್ಲಿ ಪಾತ್ರ ಇಲ್ಲ. ಅವರು ಬರ್ತಾ ಇರೋದು ಟು ಹೆಲ್ಪ್ ದ ಪೊಲೀಸ್, ಅವ್ರಿಗೆ ಕರೆಸ್ಕೊಂಡಿರೋದು. ಅದು ಗೊತ್ತಿಲ್ಲ, ಅದು ಅವ್ರು ಹೇಳಬೇಕಲ್ಲ. ನಾನು ಹೇಳ್ತೀನಿ, ಒಂದು ನಿಮಿಷ ಮುಗಿಸ್ಬಿಡ್ತೀನಿ ದಯವಿಟ್ಟು. ಅದೇ ಇನ್ವೆಸ್ಟಿಗೇಟರ್ಸು, ಪೊಲೀಸ್ ಅವರು, ಅವ್ರ ಎದುರುಗಡೆನೇ ಆಗ್ತಾ ಇದೆ ಅಲ್ವಾ. ಸೊ 5th ಫೆಬ್ರವರಿ 2021
Shriki's father files a writ petition in High Court. ಅವ್ರ ಪ್ರೇಯರ್ ಏನು ಗೊತ್ತಾ, ಅವರು ಭಾಳ ಸ್ಪಷ್ಟವಾಗಿ ಮೊದಲನೇದೇನು ಹೇಳ್ತಾರೆ ಅಂದರೆ, ನನಗೆ ಈ ರಾಜ್ಯ ಸರ್ಕಾರದ ಸಂಸ್ಥೆಗಳ ಮೇಲೆ ಭರವಸೆ ಇಲ್ಲ, ದಯವಿಟ್ಟು give it to any other independent agency such as special investigation team led by higher officer and let them report to the court directly. ಒಂದನೇದು 5-6 ಇದೆ, 2-3 ಓದ್ತೀನಿ ಅಷ್ಟೇ. ಒಂದನೇದು. ಎರಡನೇದು, ಡೈರೆಕ್ಟರ್ ನಿಮ್ಯಾಂಡ್ಸ್ ಟು ಕಂಡಕ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಆಫ್ ದ ಪೆಟಿಷನರ್ ಹಿಯರಿನ್ and treat him for inducing the petitioner for the drug alprazolam and to direct the respondent number 7, that is director of Nimands, to submit report to the court after conducting thorough investigation. ಮತ್ತೊಮ್ಮೆ ಅವರು ಆಗ್ರಹಿಸ್ತಾರೆ ಪೆಟಿಷನ್ ಮುಖಾಂತರ, ನನ್ನ ಮಗನಿಗೆ ದಯವಿಟ್ಟು ಡ್ರಗ್ ಟೆಸ್ಟ್ ಮಾಡಿಸಿ ನಿಮ್ಯಾನ್ಸ್ ಅವ್ರ ಡೈರೆಕ್ಟರ್ ಥ್ರೂ ಅಂದ್ಬಿಟ್ಟು, ಆಮೇಲೆ ಅದು ವರದಿ ಏನಿದೆ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿ ಅಂತ. ಆಮೇಲೆ ಇನ್ನೊಂದು ಏನಿದೆ ಅಂದರೆ ಪ್ರೇಯರು ಟು ಡೈರೆಕ್ಟ್ ರೆಸ್ಪಾಂಡೆಂಟ್ ನಂಬರ್ 1 to initiate enquiry against the errant investigating officers and other erring officers for conducting prejudicial investigation and to direct them to report to be submitted by a higher officer on the manner and method of the investigation. ಇವರು ಇನ್ವೆಸ್ಟಿಗೇಷನ್ ಯಾವ ರೀತಿ ಮಾಡಿದ್ರು ಅದ್ರ ಸಂಪೂರ್ಣವಾದಂಥ ತನಿಖೆ ಆಗಬೇಕು ಅಧಿಕಾರಿಗಳ ಮೇಲೆ ಅಂತ ಕೂಡ ಅವರು ಕೇಳ್ಕೋತಾರೆ. ಇದಾದಮೇಲೆ 15ನೇ ಫೆಬ್ರವರಿ ಜಾಯಿಂಟ್ ಕಮಿಷನರ್ ಆಫ್ ಪೊಲೀಸ್ ಅವರು ED ಅವರಿಗೆ ಒಂದು ಪತ್ರ ಬರೀತಾರೆ. 15th ಕ್ಷಮಿಸಬೇಕು, 15th February 2021 ED writes a letter to CCB. ಏನಂತ ಬರೀತಾರೆ ಅಂದರೆ, ಈ ಮಾಧ್ಯಮಗಳಲ್ಲಿ ಹಲವಾರು ವದಂತಿಗಳು ಬರ್ತಾ ಇದೆ, ವರದಿಗಳು ಬರ್ತಾ ಇದೆ ಬಿಟ್ಕಾಯಿನ್ ಹಗರಣಗಳ ಬಗ್ಗೆ, ಬಿಟ್ಕಾಯಿನ್ ಎಕ್ಸ್ಚೇಂಜ್ಗಳ ಬಗ್ಗೆ, ಕ್ರಿಪ್ಟೋ ಕರೆನ್ಸಿ ಹಗರಣದ ಬಗ್ಗೆ, ದಯವಿಟ್ಟು ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳ್ತಾರೆ. ಇವ್ರು ಕಳಿಸಿರೋದು 15th February. ಸರ್ಕಾರದಿಂದ ಉತ್ತರ ಹೋಗೋದು 3rd March, ಆಫ್ಟರ್ 20 days. ವೈ ದಿಸ್ ಡಿಲೇ? ಯಾವುದು ಕೊಡ್ತಾರೆ ರಿಪೋರ್ಟು? 45/2020 ಕ್ರೈಮ್ ನಂಬರ್ 45/2020 31 ಬಿಟ್ಕಾಯಿನ್ಸ್ದು ಮಾತ್ರ ಅವರು ರಿಪೋರ್ಟ್ ಕೊಡೋದು. ಈ ಡಿಲೇ ಯಾಕೆ? ದೇರ್ ಈಸ್ ಸರ್ಕ್ಯುಲರ್, ದೇರ್ ಈಸ್ ಅ ಗೌರ್ಮೆಂಟ್ ಆರ್ಡರ್, ಇಫ್ ಐ ಆಮ್ ನಾಟ್ ಮಿಸ್ಟೇಕನ್, ದಟ್ ಬಿಟ್ಕಾಯಿನ್ ವಿಚಾರ ಇರ್ಬೋದು, ಕ್ರಿಪ್ಟೋ ಕರೆನ್ಸಿಗಳು ವಿಚಾರ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರೋದ್ರಿಂದ ಇಂಥದ್ದು ಯಾವುದೇ ಒಂದು ಇಶ್ಯೂ, ಇಂಥದ್ದು ಯಾವುದೇ ಒಂದು ಏನೋ ವ್ಯವಹಾರ ಕಂಡು ಬಂದರೆ ಯು ಶುಡ್ ಅಲರ್ಟ್ ED ಅಂತ ಇದೆ ಇಮಿಡಿಯೇಟ್ಲಿ. ಆದರೆ ಯಾಕಾಗಿಲ್ಲ ಇದು? ಇನ್ನೂ ಕೊಟ್ಟಿಲ್ಲ ಅವರು ಈ ಕೇಸ್ EDಗೆ. ಅದಾದಮೇಲೆ 24ನೇ ಏಪ್ರಿಲ್ ಕಮಿಷನರ್ ಅವರು ಇಂಟರ್ಪೋಲ್ ಲೈಸನಿಂಗ್ ಆಫೀಸರಿಗೆ ಬರೀತಾರೆ. ಇಂಟರ್ಪೋಲ್ ಲೈಸನಿಂಗ್ ಆಫೀಸರಿಗೆ, ಹೌದು, ಬ್ಯಾಂಗ್ಳೂರು ಕಮಿಷನರು. ಅವರೇನು ಹೇಳ್ತಾರೆ, ಅವರು ಒಂದು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ ಶ್ರೀಕಿ ಬಗ್ಗೆ, ಕ್ರೈಮ್ ನಂಬರ್ 3/2020. ಇದು ಸ್ವಲ್ಪ ಯಾರ ಹತ್ರ ಆದರೂ ಇದ್ದರೆ ನಮ್ಗೆ ಕೊಡಬೇಕು, ಇದು ಸಿಗ್ತಾ ಇಲ್ಲ ನನಗೆ. ಕ್ರೈಮ್ 03/2020. ಇವರೇನು ಹೇಳ್ತಾರೆ ಇದರಲ್ಲಿ, ಈ ಅಲಿಗೇಷನ್ನಲ್ಲಿ, since these allegedly hacked Bitcoin exchanges are located out of India, it is requested to correspond with Interpol for any appropriate agency for further necessary action at their end. ಇಲ್ಲಿ ಒಪ್ಕೋತಾ ಇದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಹಗರಣ ನಡೆದಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೆಲ್ಲ ಆಗ್ತಾ ಇದೆ. ಆದರೆ ಅವ್ರು ಕಳಿಸೋದು ಇದಕ್ಕೆ ಇವರು 4ನೇ ತಿಂಗಳಲ್ಲಿ 24th ಏಪ್ರಿಲ್. ಇವರು ಮನುಷ್ಯ ಕಸ್ಟಡಿನಲ್ಲಿ ಯಾವಾಗಿಂದ ಇದ್ದಾನೆ? ED ಅವ್ರು ಬರೆದಿದ್ದಾರೆ, ಎಲ್ಲರೂ ಇದ್ರ ಬಗ್ಗೆ ಗೊತ್ತಿದೆ, ಪತ್ರಿಕೆನಲ್ಲಿ ವರದಿ ಬಂದಿದೆ. ಆದರೂ ಕೂಡ ದ ಗೌರ್ಮೆಂಟ್ ಚೂಸಸ್ ನಾಟ್ ಟು ಇನ್ಫಾರ್ಮ್ ಇಂಟರ್ಪೋಲ್, ನಾಟ್ ಟು ಇನ್ಫಾರ್ಮ್ ED, ನಾಟ್ ಟು ಇನ್ಫಾರ್ಮ್ CBI. ಇದು ಯಾಕೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಬೇಕು. ಈಗ ನಮ್ಮ ಭಾಳ ಒಂದು ಸ್ಪಷ್ಟವಾದಂಥ ಪ್ರಶ್ನೆಗಳಿದೆ ನಮ್ಮದು. ಅದಿದೆ ಸರ್, ಅದಿದೆ.
ಹೌದು, ತನಿಖೆಗೆ ಸಹಾಯಕರು. ನಮ್ಮದು 5-6 ಪ್ರಶ್ನೆಗಳಿದೆ ನೇರವಾಗಿ ಈ ಸರ್ಕಾರಕ್ಕೆ. ಸರ್ ಒಂದು ಸೆಕೆಂಡ್ ಸರ್, ಇಲ್ಲಿ ಆರಂಭದಲ್ಲಿ ಇವರು ಮಾಹಿತಿ ಕೊಡ್ತಾರಲ್ಲ ಇಡಿಗೆ, ಇಡಿಗೆ ಮಾಹಿತಿ ಕೊಡಲ್ಲ. ಇಡಿಗೆ ಪತ್ರ ಬರೆದಾಗ ಆನಂತರ ಅವರು ತಡವಾಗಿ ಮಾಹಿತಿ ಕೊಡ್ತಾರಲ್ಲ ಸರ್, ಇಡಿಗೆ ಪತ್ರ ಕೊಡೋ ಸಾಕಷ್ಟು ಇಡಿ ನಿಮ್ಮ ವರದಿಗಳನ್ನು ನೋಡಿ ಅದನ್ನು ಗಮನಿಸಿ ಅವರು ಸರ್ಕಾರಕ್ಕೆ ಪತ್ರ ಬರೀತಾರೆ, ಹಿಂಗೆ ಬರ್ತಾ ಇದೆ, ಇದ್ರ ಬಗ್ಗೆ ಏನಂತ. ಸರ್ಕಾರದ ಉತ್ತರವಾಗಿ 31 ಬಿಟ್ಕಾಯಿನ್ ಮಾತ್ರ ಇದೆ ಅಂತ ಮಾಹಿತಿ ಕೊಡುತ್ತಲ್ಲ, ಅದು 45-20 26 ಇದ್ರು ಅದು ಅವ್ರನ್ನ ಗಮನಕ್ಕೆ ತಂದಿಲ್ವಾ ಅಂತ. ಅದು ಕೇಳಬೇಕು ನಾವು. ಸಂಪೂರ್ಣವಾದ ಏನು ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಇಡಿ ಪತ್ರ ಬರೆದಂತ ಸಂದರ್ಭದಲ್ಲಿ ಪೊಲೀಸರಿಗೆ 131 ಕಾಯಿನ್ಸ್ ಇದ್ರ ಬಗ್ಗೆ ಮಾಹಿತಿ ಇತ್ತು ಅಂತ ಆಯ್ತು. ಅದು ಇಲ್ಲಿ 3ನೇ ಪಂಚನಾಮದಲ್ಲಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಬಟ್ ಇವ್ರು ಏನು ಮಾಹಿತಿ ಕೊಟ್ಟಿದ್ದಾರೆ ಇಡಿಗೆ ಅದು ಅಲ್ಲಿ ಹೇಳಿಲ್ಲ. ಅವರು ಬರೀ ಅನೆಕ್ಷರ್ಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅನೆಕ್ಷರ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಅದು. ಸೊ ನನ್ನ ಸ್ಪಷ್ಟವಾದಂಥ ಪ್ರಶ್ನೆಗಳು ಈ ಸರ್ಕಾರಕ್ಕೆ. ಒಂದನೇದು, ಶ್ರೀಕಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ವಾಸ್ ಹಿ ಅಡ್ಮಿನಿಸ್ಟರ್ಡ್ ಡ್ರಗ್ಸ್ ಬೈ ದ ಆಫೀಷಿಯಲ್ಸ್ ಆಸ್ ಕ್ಲೇಮ್ಡ್ ಬೈ ಹಿಸ್ ಫಾದರ್ ಆಸ್ ಹಿ ಅಗ್ರೀಡ್? ಅವರೇ ಶ್ರೀಕಿನೇ ಒಪ್ಕೊಂಡಿದ್ದಾನೆ, ಹೌದು ನಾನು ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದೆ, ಒಂದು ಟ್ಯಾಬ್ಲೆಟ್ ತಗೋತಾ ಇದ್ದೆ, ಬೇರೆ ಬೇರೆ ರೀತಿಯಾದಂಥ ಮೈಂಡ್ ಆಲ್ಟ್ರಿಂಗ್ ಡ್ರಗ್ಸ್ ನಂಗೆ ಕೊಡ್ತಾ ಇದ್ರು ಅಂತ. ಮತ್ತು ಇದು ತನಿಖೆ ಆಗಬಾರ್ದ? ಯಾರು ಕೊಡ್ತಾ ಇದ್ರು, ಯಾಕೆ ಕೊಡ್ತಾ ಇದ್ರು, ಯಾರು ಕೊಡ್ತಾ ಇದ್ರು? ನಮಗೇನು ಅನುಮಾನ ಅಂದರೆ ಅವನಿಗೆ ಸೆಡೇಟೆಡ್ ಪೊಸಿಷನ್ಸ್ನಲ್ಲಿ ಇದ್ದು ಆದಷ್ಟು ಮಟ್ಟಿಗೆ ಇವ್ರದ್ದು ದುರುಪಯೋಗ ಮಾಡ್ಕೊಳೋದು. ನಮ್ಮ ಕಡೆ ಒಂದು ಗಾದೆ ಇದೆ, ಬೈತಿ ಗಂಗಾಮೆ ಡುಬ್ಕಿ ಮಾರೋ ಅಂತ. ಅಂದರೆ ನೀರು ಹರಿತಾ ಇರುವ ನೀರಿನಲ್ಲಿ ಸುಮ್ಮನೆ ಒಂದು ಡುಬ್ಕಿ ಹೊಡೆದ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ, ಅದೇನಾಗಲ್ಲ ಅಂತ. ಸುಮ್ಮನೆ ಒಂದು 10 ಬಿಟ್ಕಾಯಿನ್ 30 ಬಿಟ್ಕಾಯಿನ್ ತೊಗೊಂಡ್ರೆ ಗೊತ್ತಾಗಲ್ಲ ಅಂದ್ಬಿಟ್ಟು ಏನಾದರೂ ಮಾಡಿದಾರ? ವೈ ವಾಸ್ ಹಿ ಬೀಯಿಂಗ್ ಅಡ್ಮಿನಿಸ್ಟರ್ಡ್ ಡ್ರಗ್ಸ್ ಇನ್ಸ್ಟೆಡ್ ಆಫ್? ಅವರಿಗೆ ಅಷ್ಟೇ ಒಂದು ವಿಡ್ರಾವಲ್ ಸಿಂಪ್ಟಮ್ಸ್ ಇದ್ದರೆ, ಇಫ್ ಯು ಹ್ಯಾಡ್ ಗಾನ್ ಕೋಲ್ಡ್ ಟರ್ಕಿ, ಅವರಿಗೆ ರಿಹ್ಯಾಬಿಲಿಟೇಷನ್ ಅವ್ರಿಗೆ ಕರೆಸ್ಬೇಕಾಗಿತ್ತಲ್ವಾ? ಅದು ಇದು ಬಿಟ್ಟು ಇದು ಆಗ್ತಾ ಇದೆ ಅಂದರೆ ಇದರಲ್ಲಿ ಉನ್ನತ ಅಧಿಕಾರಿಗಳಿಗೆ ಗೊತ್ತಿರಲಾರ್ದೆ ಆಗುತ್ತಾ? ಮಂತ್ರಿಗಳಿಗೆ ಗೊತ್ತಿರಲಾರ್ದೆ ಆಗುತ್ತಾ? ಇಡೀ ರಾಷ್ಟ್ರದ ಅತಿ ದೊಡ್ಡ ಮತ್ತು ಮೊದಲ ಕ್ರಿಪ್ಟೋ ಕರೆನ್ಸಿ ಸ್ಕ್ಯಾಂಡಲ್ಲು ನೇರವಾಗಿ ಮಂತ್ರಿಗಳಿಗೆ ಮಾಹಿತಿ ಇರಲ್ವಾ ಇದ್ರ ಬಗ್ಗೆ? ಎರಡನೇದು, ಇದ್ರ ಬಗ್ಗೆ ಅವರು ಸ್ಪಷ್ಟವಾದಂಥ ಉತ್ತರ ಕೊಡಬೇಕು ಸರ್ಕಾರ. ಸರ್ ಮೈಟ್ ಬಿ ಸರ್, ಐ ಡೋಂಟ್ ನೋ, ಲೆಟ್ ದೆಮ್ ಆನ್ಸರ್. ಇನ್ನೊಂದು, ನೀವು ಕೇಳ್ದಂಗೆ 31.8 ಬಿಟ್ಕಾಯಿನು, 31.8 ಬಿಟ್ಕಾಯಿನ್ಸ್ ಪ್ಲಸ್ 186 ಬಿಟ್ಕಾಯಿನ್ಸ್, ಟೋಟಲ್ ವ್ಯಾಲ್ಯೂ ಆಸ್ ಆಫ್ ಟುಡೇ ಇಸ್ 100 crores. ಅದು ಮಿಸ್ಸಿಂಗ್ ಇದೆ. ಎಲ್ಲಿ ಹೋಯ್ತು, ಹೇಗೆ ಹೋಯ್ತು, ಯಾರು ಮಾಡಿದ್ರು? ಲೈನ್ಮ್ಯಾನ್ಗಳಿಗೆ ಪಂಚನಾಮ ಮಾಡಿಸಿದ್ದೀರಾ? ಯಾರ್ಯಾರೋ ಎಕ್ಸ್ಪರ್ಟ್ಸ್, ಸೋಕಾಲ್ಡ್ ಎಕ್ಸ್ಪರ್ಟ್ಸ್ ಅಂತ ನೀವು ಹೇಳ್ತಾ ಇದ್ದೀರಾ, ಯಾವ ಮಾನದಂಡದ ಮೇಲೆ ಇವರು ಎಕ್ಸ್ಪರ್ಟ್ಸಿಗೆ ಆಯ್ಕೆ ಮಾಡಿ ನೀವು ಮಾಡಿಸಿದ್ದು? ನೀವು ಪಂಚನಾಮನಲ್ಲಿ ಹೇಳ್ತಾ ಇದ್ದೀರಾ, ಪ್ರೆಸ್ ರಿಲೀಸ್ ಮಾಡಿಬಿಟ್ಟು ನೀವೇ ಬೆನ್ನು ತಟ್ಕೊಂಡ್ರಿ, ನಾವು ಅಂತಾರಾಷ್ಟ್ರೀಯ ಮಟ್ಟದ ಹ್ಯಾಕರಿಗೆ ಹಿಡಿದಿದ್ದೀವಿ. ವೇರ್ ಇಸ್ ಇಟ್? ಅದ್ರ ಬಗ್ಗೆ ಸ್ಪಷ್ಟವಾದಂಥ ಉತ್ತರ ಬೇಕು ಅಲ್ವಾ ನಮಗೆ? ಮೂರನೇದು, ಅಕಾರ್ಡಿಂಗ್ ಟು ಶ್ರೀಕಿಸ್ ಸ್ಟೇಟ್ಮೆಂಟ್, ವಾಲಂಟ್ರಿ ಸ್ಟೇಟ್ಮೆಂಟ್ ಅಲ್ಲ ಸರ್, ವಾಲಂಟ್ರಿ ಸೈನ್ಡ್ ಸ್ಟೇಟ್ಮೆಂಟ್, ಅವನೇನು ಹೇಳ್ತಾನೆ, ಮೇಡ್ ಬಿಫೋರ್ ದಿ ಪೊಲೀಸ್ ಇನ್ಸ್ಪೆಕ್ಟರ್, ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್, ಬೆಂಗಳೂರು ಸಿಟಿ. ಅವರೇನು ಹೇಳ್ತಾರೆ, ಅವ್ರ ರಿಟರ್ನ್ ಸ್ಟೇಟ್ಮೆಂಟ್ನಲ್ಲಿ, ವಾಲಂಟ್ರಿ ಸ್ಟೇಟ್ಮೆಂಟ್ನಲ್ಲಿ, ನಾನು 5,000 ಕಾಯಿನನ್ನು ಹ್ಯಾಕ್ ಮಾಡಿದ್ದೀನಿ. 5,000 ಕಾಯಿನ್ ಅಂದರೆ ಸದ್ಯಕ್ಕೆ ಇರೋ ಬೆಲೆ ಅದಕ್ಕೆ 2,500 crores. ವೇರ್ ಇಸ್ ಇಟ್? ಹೌ ಮಚ್ ಹ್ಯಾಸ್ ಹಿ ಯೂಸ್ಡ್? ಹೌ ಮಚ್ ಹ್ಯಾಸ್ ಹಿ ಡಿಸ್ಟ್ರಿಬ್ಯೂಟೆಡ್? ಅದು 5,000 ಬಿಟ್ಕಾಯಿನು ಈ ಮನುಷ್ಯನೇ ಸ್ವಂತ ಹೇಳ್ತಾ ಇದ್ದಾನೆ ನನ್ನ ಹತ್ರ ಇದೆ ಅಂತ. ಅವಾಗೂ ಸರ್ಕಾರ ಇಡಿ ಕೊಡಬೇಕು, ಇಂಟರ್ಪೋಲ್ ಸಹಾಯ ತಗೋಬೇಕು ಅಂತ ಬಂದಿಲ್ವ ಅವರಿಗೆ? ಅಂದರೆ ಇಷ್ಟೆಲ್ಲ ಕಸ್ಟಡಿ ಎಕ್ಸ್ಟೆಂಡ್ ಮಾಡ್ಕೋತಾ ಹೋದ್ರಲ್ಲ, ಇವಾಗ ಎಷ್ಟು ಉಳಿದಿದೆ ಎಷ್ಟಿದೆ ಅಂತ ಯಾರಿಗೆ ಗೊತ್ತಾಗಬೇಕು? ವೆರಿ ಕ್ಲಿಯರ್ ಕ್ವೆಶ್ಚನ್ ಐ ಆಮ್ ಆಸ್ಕಿಂಗ್.
Why didn't they hand it over to Interpol? Why didn't they alarm the CBI or ED? More importantly, you are administering drugs to the accused ಅಂತ ಅವರೇ ಹೇಳ್ತಾ ಇದ್ದಾರೆ. ಫಾರ್ ವಾಟ್ ರೀಸನ್? ಇವಾಗ ಎಷ್ಟು ಉಳಿದಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ನಾಲ್ಕನೇದೇನೆಂದರೆ, ವಾಲಂಟ್ರಿ ಸೈನ್ ಸ್ಟೇಟ್ಮೆಂಟ್ ಅದು ಬರೋದೇ ಇಲ್ಲ ಅಲ್ಲ. ಕಾಪಿ ಕೊಡ್ತೀವಿ ಸರ್. ಇದೆಲ್ಲ ನಾನು ಹೇಳ್ತಾ ಇರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸತ್ಯವನ್ನ ಹೊರಗೆ ತರಲಿಕ್ಕಲ್ಲ, ಸತ್ಯವನ್ನ ಮುಚ್ಚಾಕ್ಲಿಕ್ಕೆ. ಇದು ಯಕ್ಷ ಪ್ರಶ್ನೆ ಇದೆ, ಆಮೇಲೆ ಹೇಳ್ತೀನಿ. ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ನಾಲ್ಕನೇದು ಒಂದು ನಿಮಿಷ ಸರ್ ಪ್ಲೀಸ್. ಐ ವಿಲ್ ಹಿಸ್ ವಾಲಂಟ್ರಿ ಸ್ಟೇಟ್ಮೆಂಟ್ ಐ ವಿಲ್. ಆ ವಾಲಂಟ್ರಿ ಸ್ಟೇಟ್ಮೆಂಟ್ನಲ್ಲಿ ನೀವು ಎಲ್ಲ ನೋಡಿದ್ರೆ, ಎಲ್ಲ ಸೇರಿದ್ರೆ 5,000 ಆಗುತ್ತೆ. ಓಕೆ, ಆರ್ ಮೋರ್. ಬೇರೆ ಬೇರೆ, ಒಂದರಲ್ಲಿ 2,000, ಒಂದರಲ್ಲಿ 3,000, ಆಲ್ ಪುಟ್ ಟುಗೆದರ್. ಎಸ್ ಎಸ್ ಎಸ್. ಸೊ ನಾಲ್ಕನೇ ಪಾಯಿಂಟ್ ಏನಪ್ಪ ಅಂದರೆ, ಇವ್ರದ್ದು ಇಂಟೆನ್ಷನಲ್ ಡಿಲೇ ಯಾಕಾಗಿದೆ? 3 ತಿಂಗಳು. ನಾನು ಹೇಳ್ದಂಗೆ 5,000 ಬಿಟ್ಕಾಯಿನ್ ಇದ್ದಾಗೂ ಕೂಡ ಇಂಟೆನ್ಷನಲ್ ಡಿಲೇ ಫಾರ್ ಇನ್ಫಾರ್ಮಿಂಗ್ ಇಡಿ, CBI, ಇಂಟರ್ಪೋಲ್. ನನ್ನ ನೇರವಾದಂಥ ಆರೋಪ. ಯಾಕೆ ನೀವು ಇನ್ಫಾರ್ಮ್ ಮಾಡಿಲ್ಲ? 5,000 ಬಿಟ್ಕಾಯಿನ್ ಇರ್ಬೋದು, 1 ಬಿಟ್ಕಾಯಿನ್ ಇರ್ಬೋದು, 31 ಬಿಟ್ಕಾಯಿನ್ ಇರ್ಬೋದು. ಆಮೇಲೆ ಅದೇ ವಾಲಂಟ್ರಿ ಸ್ಟೇಟ್ಮೆಂಟ್ನಲ್ಲಿ ಚಾರ್ಜ್ ಶೀಟಲ್ಲಿ ಫೈಲ್ ಮಾಡ್ತಾರೆ ವಿತೌಟ್ ಇನ್ವೆಸ್ಟಿಗೇಷನ್. ಅವನೇ ಹೇಳ್ತಾನೆ, ನಾನು ಸ್ಕೈಪ್ ಚಾಟ್ಸ್ ತೆಗೆದು ನೋಡಿ, FB ಚಾಟ್ಸ್ ನೋಡಿ, ನಂದು ಲಾಗ್ಸ್ ನೋಡಿ, ಅದರಲ್ಲೆಲ್ಲನೂ ಕೂಡ ನನ್ನ ವ್ಯವಹಾರದ ಇದು ಇದೆ. ಮತ್ತು ಇದೆಲ್ಲ ಎಲ್ಲಿದೆ? ಇದ್ರ ಬಗ್ಗೆ ತನಿಖೆ ಯಾಕೆ ಆಗ್ತಾ ಇಲ್ಲ? ಅವನೇ ಕನ್ಫೆಸ್ ಮಾಡಿದ್ದಾನೆ that he is done an economic crime of transferring 80,000 euros outside the country ಅಂತ ಹೇಳಿದ್ದಾರೆ. He has only confessed. ಅದಾದಮೇಲೂ ಕೂಡ ಯಾಕೆ ಇದು ರಿಪೋರ್ಟ್ ಮಾಡಿಲ್ಲ? He is confessed ಫೇಸ್ಬುಕ್ ಚಾಟ್ಸ್ನಲ್ಲಿ ಡ್ರಗ್ ಟ್ರಾಫಿಕಿಂಗು ಇದೆ ಅಂತ. ಅದನ್ನು ಯಾಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ? ಸೊ ಇದೆಲ್ಲ ನಾವು ನೋಡಿದ್ರೆ ಸರ್ಕಾರ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಇನ್ಎಫಿಷಿಯನ್ಸಿ ಎದ್ದು ಕಾಣ್ ಬರ್ತಾ ಇದೆ. ಇವರು ಇಷ್ಟೊಂದು ಕಸ್ಟಡಿನಲ್ಲಿ ಇಟ್ಕೊಂಡ್ರು ಕೂಡ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ. ಯಾಕೆ, ಏನು, ಎತ್ತ, ಯಾರು? ನಮ್ಮದು ಏನಂದರೆ, ಇದು ಕೊನೆಯದಾಗಿ ನಮ್ಮ ಡಿಮಾಂಡ್ ಏನಂದರೆ, ಇಲ್ಲಿ ಈ ರಾಜ್ಯ ಸರ್ಕಾರದಿಂದ there will be no transparency in investigation because everybody is involved. ಎಲ್ಲ ಇವತ್ತು ಒಂದು ಯಾವುದೋ ಆಡಿಯೋ ಕ್ಲಿಪ್ ಬಂದಿದೆ, ತಮಗೆಲ್ಲ ನೋಡಿರಬೇಕು, ಕೇಳಿರಬೇಕು. ಅದರಲ್ಲೇ ಹೇಳ್ತಾರೆ ಅವರು ಪೊಲೀಸ್ ಆಫೀಸರ್ಸು, ಎಲ್ಲರೂ ಇದ್ದಾರೆ ಸರ್ ಇದರಲ್ಲಿ ಅಂತ. ಅದಕ್ಕೆ ಈ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದೇ ಮುಚ್ಚಾಕ್ಲಿಕ್ಕೆ. ವಿ ಹ್ಯಾವ್ ನೋ ಫೇತ್ ದಟ್ ಅ ಡಿಸ್ಪ್ಯಾಷನೇಟ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಇನ್ವೆಸ್ಟಿಗೇಷನ್ ವಿಲ್ ಹ್ಯಾಪನ್ ಬೈ ದಿಸ್ ಗೌರ್ಮೆಂಟ್. ಅದಕ್ಕೆ ಯಾರಾದರೂ ಒಬ್ಬರು ಸಿಟ್ಟಿಂಗ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಪ್ರೋಬ್ ಆದರೆ ಮಾತ್ರ ಇದಕ್ಕೆ ಸತ್ಯಾಂಶ ಹೊರಗೆ ಬರುತ್ತೆ. ನಾನು ತಮ್ಮ ಮುಖಾಂತರ ಆಗ್ರಹಿಸ್ತಾ ಇದ್ದೀನಿ ಸರ್ಕಾರಕ್ಕೆ, ದಯವಿಟ್ಟು ಹೆಸರು ಕೆಡಿಸ್ಕೋಬೇಡಿ. ಡಿಜಿಟಲ್ ಇಂಡಿಯಾ ಅಂದರೆ ಈ ಥರ ಡಿಜಿಟಲ್ ಇಂಡಿಯಾ ಅಲ್ಲ ಕನಸು ಕಾಣೋದು. ನೀವು ನಿಜವಾಗ್ಲೂ ನೀವು ಹೇಳ್ತಿರಲ್ಲ, ಹೋಗಿ ಪ್ರಧಾನಮಂತ್ರಿ ಅವರು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ದಾರೆ ಅಂತ ತಲೆ ಕೆಡಿಸ್ಕೋಬೇಡಿ. ದಯವಿಟ್ಟು ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಜಡ್ಜಿಗೆ ಥ್ರೂ ಎನ್ಕ್ವೈರಿ ಆಗಲಿ. ಇದು ಸತ್ಯ ಏನಿದೆ, ಸತ್ಯಾಂಶ ಏನಿದೆ ಹೊರಗೆ ಬರಲಿ. ಅದಾದಮೇಲೆ ಏನಿದೆ ಕಾನೂನು ಕ್ರಮವಾಗಿ ಏನು ವಾಟ್ ಈಸ್ ಲೀಗಲ್ ಕೋರ್ಸ್ ಆಫ್ ಆ್ಯಕ್ಷನ್ ಅದಾಗುತ್ತೆ. 3ನೇ ಮುಖ್ಯಮಂತ್ರಿ ಬರಬೇಕಾ, ನೀವೇ ಕಂಟಿನ್ಯೂ ಆಗಬೇಕಂತ ನಿಮ್ಮ ಹೈಕಮಾಂಡ್ ತೀರ್ಮಾನ ಆಗುತ್ತೆ. ಆದರೆ ಕರ್ನಾಟಕದ ಜನರಿಗೆ ಸತ್ಯ ಗೊತ್ತಾಗಬೇಕು ಅಂದರೆ ಒಂದು ಸಿಟ್ಟಿಂಗ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಪ್ರೋಬ್ ಆದರೆ ಮಾತ್ರ ಇದು ಸತ್ಯಾಂಶ ಹೊರಗೆ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ತಮ್ಮದೇನಾದರೂ ಪ್ರಶ್ನೆ ಇದ್ದರೆ ಪೊನ್ನಣ್ಣನವರು ನಾವು ಉತ್ತರ ಕೊಡ್ತೀವಿ. ಸರಿ ಸರ್, ಟು ಮೆನಿ ಪೀಪಲ್, ಒನ್ ಸೆಕೆಂಡ್. ನಾನು ನೋಡಿ ಯಾರ ಹೆಸರು ಹೇಳಕ್ಕೆ ಹೋಗೋದಿಲ್ಲ.
ಇಲ್ಲ, ನಾನು ಯಾರ ಹೆಸರು ಹೇಳೋಕ್ಕೋ, ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಫಾರ್ಮರ್ HM ಕರೆಂಟ್ CM ಅವರು ಭಾಳ ಪರಿಣಿತರು, ಭಾಳ ತಿಳ್ಕೊಂಡಿದ್ದಾರೆ. ನಮ್ಮ GST ಕೌನ್ಸಿಲ್ನಲ್ಲೆಲ್ಲ ಅವರೇ ಇದ್ದವರು, ಸದನದಲ್ಲೂ ಕೂಡ ಲಾ ಮಿನಿಸ್ಟರ್ ಇದ್ದಾಗ ಅವರೇ ಎಲ್ಲದಕ್ಕೂ ಉತ್ತರ ಕೊಡ್ತಾಯಿದ್ರು. ಅವರು ಸರ್ವಜ್ಞಾನಿಗಳಿದ್ದಾರೆ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಎನಿಥಿಂಗ್. ಬಟ್ ಇಂಥ ಒಂದು ದೊಡ್ಡ ಹಗರಣ ವಿಚ್ ಈಸ್ ಯಾವುದು ಅಂತಾರಾಷ್ಟ್ರೀಯ ಕ್ರಿಪ್ಟೋ ಕರೆನ್ಸಿ ಮಾರುಕಟ್ಟೆನಲ್ಲೂ ಯಾವಾಗ ಇದು ಹಣ ಮೂವ್ ಆಗ್ತಾ ಇದೆ ಅಲ್ಲ, ಅವಾಗ ಅಲರ್ಟ್ ಬರ್ತಾ ಇದೆ. ಅಲ್ಲಿ ಇಂಟರ್ನ್ಯಾಷನಲ್ ಇಸ್ರೇಲಿ ಹ್ಯಾಕರ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಇವನ ಹೆಸರು ಬರುತ್ತೆ. $400 ಮಿಲಿಯನ್ ಇವನ ಮೇಲೆ ಬಹುಮಾನ ಇತ್ತು ಬೈ ಬಿಟ್ಫಿನಿಕ್ಸ್. ಇದೆಲ್ಲ ಮಾಹಿತಿ ಇರಲಿಲ್ಲ ದ ದೆನ್ ಮಿನಿಸ್ಟರಿಗೆ ಅಂತ ಅನ್ಕೋತೀರಾ? ದ ಬಿಗ್ಗೆಸ್ಟ್ ಸ್ಕ್ಯಾಮ್, ಕ್ರಿಪ್ಟೋ ಕರೆನ್ಸಿ ಸ್ಕ್ಯಾಮ್, ದ ಫಸ್ಟ್ ಕ್ರಿಪ್ಟೋ ಕರೆನ್ಸಿ ಸ್ಕ್ಯಾಮ್ ಇನ್ ಇಂಡಿಯಾ, ಅದ್ರ ಬಗ್ಗೆ ಕ್ಲೋಸ್ ವಾಚ್ ಇಡಲ್ಲ ಅಂತೀರಾ? ಐ ರೆಸ್ಟ್ ಮೈ ಕೇಸ್. ನಾನೇನು ಅವ್ರದ್ದು ಇವ್ರದ್ದು ಅಂತ ಹೇಳ್ತಾ ಇಲ್ಲ. ಐ ಆಮ್ ಜಸ್ಟ್ ಆಸ್ಕಿಂಗ್ ಆಸ್ ಮಿನಿಸ್ಟರ್, ಯಾರೇ ಇರ್ಬೋದು, ನಾನಿರ್ಬೋದು, ಬೇರೆಯವ್ರು ಇರ್ಬೋದು, ಇದು ಮಾಹಿತಿ ಇತ್ತಾ ಇಲ್ಲ ಅವ್ರಿಗೆ ಕೇಳಬೇಕು, ನನಗೆ ಹೆಂಗೆ ಗೊತ್ತಾಗ್ತದೆ? ಎಲ್ಲಿದೆ ಸರ್? ED ಅವ್ರ ಪತ್ರ ಬರೆದಿರೋದು ಫಾರ್ 2 ಡಿಫ್ರೆಂಟ್ ರೀಸನ್ಸ್. ಒಂದು, ಪತ್ರಿಕೆಯಲ್ಲಿ ಇದು ಹಗರಣ ಬಯಲಿಗೆ ಬಂದಾಗ. ಎರಡನೇದು, ಅದು ಯಾವುದೋ UPನಲ್ಲಿ NGOಗೆ ಹಣ ಟ್ರಾನ್ಸ್ಫರ್ ಆಗಿದೆ, ಅದು ಬಗ್ಗೆ ಪ್ರಶ್ನೆ ಮಾಡಿದಾಗ. ಈ ಪ್ರಕರಣ ಎಲ್ಲೂ EDಗೆ ಸರ್ಕಾರದಿಂದ ಅವ್ರಿಗೆ ಹಸ್ತಾಂತರ ಮಾಡಿಲ್ಲ. ನನ್ನ ಪ್ರಕಾರ ಕೊಟ್ಟಿಲ್ಲ. ನನ್ನ ಹತ್ರ ದಾಖಲೆಗಳು ಇಲ್ಲ. ಅದು ಅವ್ರ ಹತ್ರ ಇದೆ ಅಂತ ಕೊಟ್ಟಿದ್ದಾರೆ ಅಂದರೆ ಯಾಕೆ ಬಿಡುಗಡೆ ಮಾಡ್ತಾಯಿಲ್ಲ? ಇಷ್ಟೊತ್ತು ಯಾಕೆ ನಮ್ಮ ಬಾಯಿ ಮುಚ್ಚಿಸ್ಬೋದಲ್ವಾ? ನಮ್ಮ ಬಾಯಿ ಯಾಕೆ ಮುಚ್ಚಿಸ್ತಾ ಇಲ್ಲ ಅವರು? ಆಯ್ತಪ್ಪ ತಗೊಳ್ಳಿ ಕಾಂಗ್ರೆಸ್ನವರೇ, ಇಲ್ಲಿದೆ ನಾವು ಕೊಟ್ಟಿರೋದು. ಈ ವಿಷಯದಲ್ಲಿ ಏನೂ ಇಲ್ಲ. ದೆರ್ ಈಸ್ ನಥಿಂಗ್ ಇನ್ ದಿಸ್ ಇಶ್ಯೂ. ಇದಕ್ಕೆ ದಾಖಲೆಗಳು ಇಲ್ಲಿದೆ, ಇನ್ವೆಸ್ಟಿಗೇಷನ್ ಆಗಿದೆ, ದಿಸ್ ಮ್ಯಾಟರ್ ಈಸ್ ಕ್ಲೋಸ್ಡ್ ಅಂತ ಬಂದು ಹೇಳಿ. ನಾನು ನೋಡಿ ಭಾಳ ಪಾಯಿಂಟೆಡ್ ಕ್ವೆಶ್ಚನ್ಸ್ ಕೇಳಿದ್ದೀನಿ. 5 to 6 ಇಂಪಾರ್ಟೆಂಟ್ ಪಾಯಿಂಟೆಡ್ ಕ್ವೆಶ್ಚನ್ಸ್ ಕೇಳಿದ್ದೀನಿ. ದಯವಿಟ್ಟು ಅದ್ರ ಉತ್ತರ ನಮಗೆ ತಾವು ಕೊಡಿಸ್ಬೇಕು. ನಮಗಂತೂ ಅವ್ರು ನೇರವಾಗಿ ಕೊಡೋದಿಲ್ಲ. ಅವ್ರದ್ದೇ ಶ್ರೀಕಿ, ಅದೇ ಅವರು 31 186 ಆಗಿದೆ ಅಂತ ಅವ್ರ ಪಂಚನಾಮನಲ್ಲಿ ತೋರಿಸ್ತಾ ಇದ್ದಾರೆ. It is there in the wallet. The transaction did not complete from your wallet to my wallet. ಯಾವುದು? ಆರಂಭದಲ್ಲಿ ಪಂಚನಾಮ ಮಾಡಬೇಕಾದ್ರೆ ಅಷ್ಟೇ ಸಿಕ್ಕಿದೆ ಅಂತ ಅವನು ಹೇಳಿರ್ತಾನೆ. ಇಲ್ಲಿಲ್ಲ, ಅದು ಹೋಗಿ ನೋಡ್ತಾರಲ್ಲ ಅವ್ರ ವಾಲೆಟ್ನಲ್ಲಿ. ಅವ್ರು ಹೇಳ್ತಾರೆ ನೋಡಿ, ಇದು ಹೆಂಗಾಗುತ್ತೆ ಅಂದರೆ, ಡಿಜಿಟಲ್ ಕರೆನ್ಸಿ ಟ್ರಾನ್ಸಾಕ್ಷನ್ನು, ಒಂದು ನಿಮಿಷ ಹೇಳ್ತೀನಿ. ಪಬ್ಲಿಕ್ ಕೀ ಒಂದಿರುತ್ತೆ, ಪ್ರೈವೇಟ್ ಕೀ ಅಂತ ಒಂದಿರುತ್ತೆ. ಪಬ್ಲಿಕ್ ಕೀ ಅಂದರೆ ಅದು ಎಕ್ಸ್ಚೇಂಜಿಗೆ ಏನಾದರೂ ಲಭ್ಯ ಇದ್ದರೆ ನೀವೆಲ್ಲ ನೋಡಲಿಕ್ಕೆ. ಅದನ್ನು ನಾನು ಮಾರಾಟ ಮಾಡಬೇಕಾದ್ರೆ ಪಬ್ಲಿಕ್ ಕೀ ಮತ್ತು ಪ್ರೈವೇಟ್ ಕೀ ಎರಡೂ ಬೇಕಾದ್ರೆ ನನ್ನ ಮಾಲಕತ್ವ ಗೊತ್ತಾಗೋಕ್ಕೆ, ಇದು ನಂದಿದೆ ಅಂತ. ಇದು ಸೊ ಅದು ಪ್ರೈವೇಟ್ ಕೀ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಶ್ರೀಕಿ ಹ್ಯಾಸ್ ಗಿವೆನ್ ದೆಮ್ ದ ಪಾಸ್ವರ್ಡ್. ಆ ಪಾಸ್ವರ್ಡ್ನ ಚೇಂಜ್ ಮಾಡಿದ್ದೀವಿ, ಆ ಲೈನ್ ಮೆನ್ ಎದುರುಗಡೆ ಚೇಂಜ್ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ ಅದು. ಅದೇ ಕೇಳಬೇಕಲ್ಲ. ನಿನ್ನೆ IT ಮಿನಿಸ್ಟರ್ ಅವ್ರೇನೋ ಪ್ರೆಸ್ ಮೀಟ್ ಮಾಡಿದಾರಂತಲ್ಲ, ಪ್ರಿಯಾಂಕ್ ಖರ್ಗೆಗೆ ಇದೆಲ್ಲ ಗೊತ್ತು, ಅವರಿಗೆ ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡೋದು ನಾನು ರೆಡಿ ಇದ್ದೀನಿ. ಐ ಆಮ್ ಮೋರ್ ದೆನ್ ಹ್ಯಾಪಿ. ಸಾರಿ, ಯಾವುದು? ಮಾಡ್ಕೋಬೋದು. ಸೊ ಅದೇ ಈ ಇನ್ಎಫಿಷಿಯನ್ಸಿ ಯಾಕೆ ಅಂತ ಕೇಳ್ತಾ ಇರೋದಲ್ವ ಸರ್ ನಾವು. ಶ್ರೀಕಿ ಅವರು ಹೇಳಿರೋದು ಒಂದು ಪ್ಯಾರಾ ಓದ್ಬಿಡ್ತಾರೆ ನೋಡಿ. ವಾಲಂಟ್ರಿ ಸ್ಟೇಟ್ಮೆಂಟ್ನಲ್ಲಿ ಹೇಳ್ತಾರೆ, ಏನಂತಾರೆ ಅಂತ ಹೇಳಿದ್ರೆ, ನಾನು 50 ದಿವಸ ಪೊಲೀಸ್ ಕಸ್ಟಡಿನಲ್ಲಿದ್ದೆ. ನಾನು ಇವ್ರಿಗೆ ಬಿಟ್ಕಾಯಿನ್ ಕೊಡುವಂಥ ಯಾವ ಉದ್ದೇಶ ನನಗಿರಲಿಲ್ಲ. ಅಲ್ಲ, ನನಗೆ ಬಿಟ್ಕಾಯಿನ್ ಕೊಡುವಂಥ ಸಂಪೂರ್ಣ ಉದ್ದೇಶ ಇತ್ತು. ಆದರೆ ನನ್ನ ವಕೀಲರು ನನಗೆ ಹೇಳಿದ್ರು, ಇದನ್ನು ಕೊಡಬೇಡ, ನೀನು ಇದನ್ನು ಕೊಟ್ಟರೆ ನಿನ್ನ ಕೇಸು ತುಂಬ ಸ್ಟ್ರಾಂಗ್ ಆಗುತ್ತೆ, ನಿನಗೆ ಬೇಲ್ ಸಿಕ್ಕಲ್ಲ ಅಂತ. ಅದಕ್ಕೆ ನಾನು ಇನಿಷಿಯಲಿ ಇವ್ರಿಗೆ ಯಾವುದು ಬಿಟ್ಕಾಯಿನ್ ಕೊಟ್ಟಿಲ್ಲ. ನಂತರ ನನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗಿ ಇವರು ಫೋರೆನ್ಸಿಕ್ ಮೆಥಡ್ಸ್ ಮುಖಾಂತರ ಈ ಬಿಟ್ಕಾಯಿನ್ಸ್ನ ಅವ್ರು ತಗೋಬೋದು ಅಂತ ನನಗೆ ಗೊತ್ತಾಯಿತು. ಆ ಇನ್ವೆಸ್ಟಿಗೇಷನ್ ಆಫೀಸರ್ ಜೊತೆ ನಾನು ಮಾತಾಡಿದ ಮೇಲೆ, ಅವನ ಜೊತೆ ಕನ್ಸಲ್ಟೇಷನ್ ಮಾಡಿದ ಮೇಲೆ, ನಾನು ಸ್ವತಃ ಸ್ವ ಇಚ್ಛೆಯಿಂದ
ಇದನ್ನೆಲ್ಲ ಬಿಟ್ಕಾಯಿನ್ಗಳನ್ನ ನಾನು ಬೇರೆ ಬೇರೆ ವಾಲೆಟ್ನಲ್ಲಿ ಇಟ್ಟಿರೋದನ್ನ ಅವ್ರಿಗೆ ಕೊಡೋದಕ್ಕೆ ಒಪ್ಕೊಂಡು ಅವ್ರಿಗೆ ಕೊಟ್ಟಿದ್ದೀನಿ. ಎಲ್ಲೋಯ್ತು ಅಂತ ಇದು ಪ್ರಶ್ನೆ. ಪಂಚನಾಮ ಮಾಡಿದಾಗ ಇದ್ದಿದ್ದೆಲ್ಲ ಇದೆಯಲ್ಲ, ಇದೆಲ್ಲ ಬಿಟ್ಕಾಯಿನ್ಸ್ ಎಲ್ಲೋಗಿದೆ. ಆಮೇಲೆ ಅದೇ ವಾಲಂಟ್ರಿ ಸ್ಟೇಟ್ಮೆಂಟಲ್ಲಿರುವಂಥ 5,000 ಅವನೇ ಹೇಳ್ತಾನೆ. ಇಬ್ರು ಕಳಿಸಿರೋದು ಕೋರ್ಟ್ ಅದೇ. ಇಲ್ಲ, ಜಾಮೀನು ಅವ್ರಿಗೆ ಸಿಕ್ಕಿದೆ, ಬಟ್ ಇವರಿಗೆ ಲ್ಯಾಪ್ಸಸ್ ಇನ್ ಇನ್ವೆಸ್ಟಿಗೇಷನ್ ಏನು ತೋರಿಸುತ್ತೆ? ಸಮಬಾಳು ಸಮಪಾಲು. ಸರ್, ಈಗ ಶ್ರೀಕಿನ ಇಟ್ಕೊಂಡು ಪೊಲೀಸ್ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಏನಾದ್ರು ವ್ಯವಹಾರ ಮಾಡಿದ್ದಾರೆ ಅನ್ನೋದು ನಿಮ್ಮ ಆರೋಪ ಏನು ಸರ್? ನಾನು ಯಾರ ಮೇಲೂ ಆರೋಪ ಮಾಡಿಲ್ಲ. ನಾನು ಪ್ರಶ್ನೆಗಳನ್ನು ಕೇಳಿದ್ದೀನಿ ಬೇಸ್ಡ್ ಆನ್ ದ ರಿಟ್ ಪೆಟಿಷನ್ಸ್ ಫೈಲ್ಡ್, ಬೇಸ್ಡ್ ಆನ್ ದ ಪಂಚನಾಮ, ಬೇಸ್ಡ್ ಆನ್ ವಾಟ್ ಎವರ್ ಡಾಕ್ಯುಮೆಂಟ್ಸ್ ದ ಗವರ್ಮೆಂಟ್ ಹ್ಯಾಸ್ ಪ್ರೊವೈಡೆಡ್. ಇದರಲ್ಲಿ ಒಂದು ಕೂಡ ನಂದು ಸೃಷ್ಟಿ ಇಲ್ಲ. ಇದೆ ಈ ಮೇಲೆ. ಈಗ ನೋಡಿ, ಪೊಲೀಸ್ ಕಸ್ಟಡಿಯಲ್ಲಿ ಒಬ್ಬ ಅಕ್ಯೂಸ್ಡ್ ಇದ್ದಾನೆ, ಅವನಿಗೆ ಡ್ರಗ್ಸ್ ಕೊಡ್ತಾ ಇದ್ದಾರೆ ಅಂದರೆ ಯಾರು ಶಾಮೀಲ್ ಆಗೋಕ್ಕಾಗ್ತದೆ? ಹೊರಗಿನವ್ರು ಆಗೋಕ್ಕಾಗ್ತದೆ? ಒಳಗಿನವರೇ ಆಗಬೇಕಾಗ್ತದೆ. ಒಂದು ನಿಮಿಷ. ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀವಿ. ಇಲ್ಲ, ಈಗ ನಿನ್ನೆ ಮೊನ್ನೆ ಇದು ಬಂದಿರೋದು ಇವರೇ, ಮೊನ್ನೆಯಿಂದ ಇದು ಪ್ರಾರಂಭ ಆಯಿತು. ತಾವು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡಿದ್ದೀರಾ. ಈಗ ನಿನ್ನೆ ಎಲ್ಲ ಓದಿರೋದು ಇದು, ತಮ್ಮ ಮುಂದೆ ಮಾಹಿತಿ ಇಡಲಿಕ್ಕೆ. ಇನ್ನೂ ಕೆಲವು ಡಾಕ್ಯುಮೆಂಟ್ಸ್ ಬರೋದಿದೆ. ಇದು ಭಾಗ 1. ಸೊ ಇನ್ನು ಅದಾದಮೇಲೆ ಏನೇನು ಬರುತ್ತೆ ನೋಡಿಬಿಟ್ಟು ಖಂಡಿತವಾಗಿ ಇಫ್ ಇಟ್ ಫಿಟ್ಸ್ ಇನ್ ಟು ಅ PIL, ಡೆಫಿನೆಟ್ಲಿ ವಿ ವಿಲ್ ಟೇಕ್ ಇಟ್. ಸಾರಿ, ದಟ್ ಈಸ್ ದ ಇಂಟೆನ್ಷನ್ ಅಲ್ಲ ಇವರೇ. ಯಾವುದೇ ಇಶ್ಯೂ ತೊಗೊಂಡ್ರು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗಿಲ್ಲ ಅಂದರೆ ಏನು ಪ್ರಯೋಜನ? ನಾನು ಇವತ್ತು ತಮ್ಮ ಮುಖಾಂತರ ಸರ್ಕಾರಕ್ಕೆ 5 ಪ್ರಶ್ನೆ ಕೇಳಿದ್ದೀನಿ. ಆ ಪ್ರಶ್ನೆಗೆ ಉತ್ತರ ಕೊಡಿಸ್ಬಿಡಿ ನಮಗಷ್ಟೇ. ಆಬ್ವಿಯಸ್ಲಿ ಸರ್, ಇಫ್ ದ ಅಫಿಷಿಯಲ್ಸ್ ಆರ್ ಹ್ಯಾಂಡ್ ಇನ್ ಗ್ಲವ್, ಅವ್ರಿಗೇನು ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಸೋದ? ಅವರಿಗೆಲ್ಲರಿಗೂ ದೇ ವಾಸ್ಟ್ ಹಿಸ್ ಪ್ರೇಯರ್, ದ ಅಕ್ಯೂಸ್ ಫಾದರ್ ಪ್ರೇಯರ್ ಇಸ್ ದಟ್ ಯಾರ್ಯಾರು ಶಾಮೀಲ್ ಇದ್ದಾರೆ ಅವರಿಗೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ. ಈಗ ನೀವು ಕೊಟ್ಟಿರೋ ಸ್ಟೇಟ್ಮೆಂಟ್ ಇದು 3ನೇ CM ಆಗ್ತಾರೆ, ಇಷ್ಟೆಲ್ಲ ವಿವರಣೆ ಕೊಟ್ಟಿದ್ದೀವಿ. ಇದರಲ್ಲಿ ಅವತ್ತು ಹೋಮ್ ಮಿನಿಸ್ಟರ್ ಆಗಂತ ಬೊಮ್ಮಾಯಿಯವರ ಪಾತ್ರ ಇದೆ. ಮತ್ತೆ ಏನು, ಹೂ ಇಸ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಸರ್? ಆ್ಯಂಡ್ ಹೂ ಇಸ್ ದ ಹೆಡ್ ಆಫ್ ದ ಗವರ್ಮೆಂಟ್ ಸರ್? ನೀವು ಏನು ನನ್ನ ಜೊತೆ ಏನು ಕೇಳಬೇಕು ಅಂತ ಹೇಳಿ ಬರೆದು ಕೊಟ್ಬಿಡಿ, ನಾನು ಅದೇ ಹೇಳ್ಬಿಡ್ತೀನಿ. ಪೊಲೀಸ್ ಅಧಿಕಾರಿಗಳನ್ನ ಬಳಸಿಕೊಂಡು ನೇರವಾಗಿ ಬಸವರಾಜ ಬೊಮ್ಮಾಯಿ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ನಿಮ್ಮ ಆರೋಪ. ಅವರಿಗೆ ಕೇಳಿಬಿಡಿ, ನಮಗೆ ಕೇಳಿಬಿಡಿ. ಐ ಆಮ್ ನಾಟ್ ಅಕ್ಯೂಸಿಂಗ್, ಇಲ್ಲ ಒಂದು ನಿಮಿಷ, ಐ ಆಮ್ ನಾಟ್ ಅಕ್ಯೂಸಿಂಗ್ ಎನಿಬಡಿ. ಐ ಆಮ್ ಮಿಯರ್ಲಿ ನಾನು ಫಸ್ಟ್ ಏನು ಹೇಳಿದೆ, ಐ ಆಮ್ ಪ್ರೆಸೆಂಟಿಂಗ್ ದ ಫ್ಯಾಕ್ಟ್ಸ್ ಆಫ್ ದ ಕೇಸ್. ಈಗ ನಾನು ಭಾಳ ಅವರು ಕೇಳಿದಾಗೂ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಇಫ್ ಇಟ್ ಈಸ್ ಇಂಡಿಯಾಸ್ ಬಿಗ್ಗೆಸ್ಟ್ ಕ್ರಿಪ್ಟೋ ಕರೆನ್ಸಿ ಸ್ಕ್ಯಾಂಡಲ್, ವಾಂಟ್ ದ ಮಿನಿಸ್ಟರ್ ಬಿ ಫಾಲೋಯಿಂಗ್ ಇಟ್? ಎಸ್ ಆರ್ ನೋ? ಐ ಹ್ಯಾವ್ ನೋ ಐಡಿಯಾ ಸರ್, ಅವ್ರಿಗೆ ಕೇಳಬೇಕು. ಬಸವರಾಜ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಪಟ್ಟವನ್ನೇ ಇದು ಬಲಿ ಪಡೆಯುತ್ತೆ ಅನ್ನೋ ಸರ್ಕಾರದಲ್ಲಿ ಯಾವಾದರೂ ಸ್ಕ್ಯಾಂಡಲ್ ಏನಾದರೂ ಆದರೆ ಯಾರಿಗೆ ತೆಗಿತಾರ್ರಿ? ನೀವು ಅದೇ ಹೇಳ್ಬಿಡಿ, ಏನು ಉತ್ತರ ಕೊಡಬೇಕು ಅದನ್ನು ಬರೆದು ಕೊಟ್ಬಿಡಿ. ಐ ಹ್ಯಾವ್ ಟೋಲ್ಡ್ ಮೈ ಥಿಂಗ್. ಅಕಲ್ ಮಂದೋಕೋ ಇಶಾರಾ ಕಾಫಿ ಅಂತ ಹೇಳ್ತಾರೆ ಸರ್. ನೋಡಿ, ಡೈರೆಕ್ಟ್ ಆಗಿ ಹೇಳ್ತೀರಾ CM ಬದಲಾವಣೆ ಆಗುತ್ತೆ ಅಂತ ಅಂದಾಗ ನೀವು ಕ್ರೊನಾಲಜಿಕಲ್ ಆರ್ಡರ್ ಕೊಟ್ಟಿದ್ದೀರಾ. ಆ ಆರ್ಡರ್ ವಾಟ್ ಡು ಯು ಥಿಂಕ್ ಸರ್? ಈ ಸ್ಕ್ಯಾಮನ್ನು ಪಾರದರ್ಶಕವಾಗಿ ಇನ್ವೆಸ್ಟಿಗೇಷನ್ ಆದರೆ ಸರ್ಕಾರ ಬೀಳುತ್ತಾ ಅಥವಾ ಲೀಡರ್ಶಿಪ್ ಚೇಂಜ್ ಆಗುತ್ತಾ? ವಿಲ್ BJP ಗೋ ಫಾರ್ ಎನ್ ಎಲೆಕ್ಷನ್ ವಿತ್ ದಿಸ್ ಟೆಂಟ್? ಅರ್ಥ ಮಾಡ್ಕೋಬೇಕು. ಈಗ ಸೇವಾದಲ್ಲಿ ಅವ್ರ ಮೀಟಿಂಗ್ ಇದೆ ಸರ್, ಮತ್ತು ಅವ್ರು ಬೈಕೊಂತಾರ? ಒಂದು ನಿಮಿಷ ಅಣ್ಣ, ನಿಮ್ದಾಗಿದೆ ಸರ್. ಒಂದು ಕಾಲದಲ್ಲಿ ನಿಮ್ಮ ತೀರಾ ಆತ್ಮೀಯರಾಗಿದ್ದಂಥವ್ರು, ನಿಮ್ಮ ಜೊತೆ ಇದ್ದಂಥವ್ರು ನಿನ್ನ ಗಂಭೀರವಾದಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ಯಾರು ಸರ್? ಮಾಜಿ ITBT ಸಚಿವರಿಗೆ ಎಲ್ಲವೂ ಗೊತ್ತಿರಬೇಕು. ನಾನು ಅವ್ರ ಜೊತೆ ಇದ್ದಾಗ ಈ ಕ್ರಿಪ್ಟೋ ಕರೆನ್ಸಿ ಸೇರಿದಂತೆ ಬೇರೆ ಬೇರೆ ಕರೆನ್ಸಿಗಳ ಬಗ್ಗೆ ಚರ್ಚೆ ಮಾಡ್ತಿದ್ರು.
ಅವರನ್ನ ತನಿಖೆಗೊಳಪಡಿಸಿದ್ರೆ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ. ಯಾರಿಗೆ? ಅವ್ರ ಕೈವಾಡವೂ ಕೂಡ ಇರಬಹುದು ಅಂತ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ. ನೋಡಿ, ಚಲವಾದಿ ನಾರಾಯಣ ಸ್ವಾಮಿ ಅವರು ಪ್ರಿಯಾಂಕ ಖರ್ಗೆ ಪತ್ರಿಕಾಗೋಷ್ಠಿ. ಬಿಟ್ ಕಾಯಿನ್ ಹಗರಣದ ದಾಖಲೆಗಳ ಬಿಡುಗಡೆಯಾಗಬಹುದು ಅನ್ನುವ ನಿರೀಕ್ಷೆ ಇತ್ತು. ಹಗರಣದ ಬಗ್ಗೆ ಕೆಲವು ಬೆಚ್ಚಿ ಬೀಳಿಸುವ ವಿಷಯಗಳನ್ನ ಇವತ್ತು ಅವರು ಹೇಳಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಈಗಲೂ ನಡೆಯುತ್ತಿರುವ ಪತ್ರಿಕಾಗೋಷ್ಠಿಯಲ್ಲಿ ಪ್ರಿಯಾಂಕ ಖರ್ಗೆ ಅವರು ಪೊಲೀಸ್ ತನಿಖೆಯ ಲೋಪಗಳನ್ನು ಹೇಳ್ತಾ ಇದ್ದಾರೆ. ಪೊಲೀಸ್ ತನಿಖೆಯ ಲೋಪಗಳು. ಮೊದಲು 31 ಬಿಟ್ಕಾಯಿನ್ ಇತ್ತು, ಆಮೇಲೆ 186 ಆಯಿತು. ಅದನ್ನ ಯಾಕೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋದಕ್ಕಾಗಲಿಲ್ಲ? ಸಾವಿರಾರು ಕೋಟಿಯದ್ದು ಎನ್ನಲಾದ ಬಿಟ್ಕಾಯಿನ್ ಹಗರಣದ ಯಾವುದಾದರೂ ದಾಖಲೆ, ಏನಾದರೂ ಮಾಹಿತಿಯನ್ನ ಹೇಳ್ತಾರೆ ಪ್ರಿಯಾಂಕ ಖರ್ಗೆ ಅವರು ಅನ್ನುವ ನಿರೀಕ್ಷೆ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.